गोपीजन वल्लभा गिरिवरधारी यशोदनन्दन व्रज रंजना यशोदनन्दन व्रज रंजना यमुनतीरा वनचारी मुनतीरा वनचारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे कृष्ण 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 हरे 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 राम 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 हरे कृष्ण 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 हरे 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 राम 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 हरे हरे प्रभुपदा जय प्रभुपदा प्रभुपदा शील प्रभुपदा जय गुरुदेवा जय गुरुदेवा गुरुदेवा जय गुरुदेवा जय जय प्रभुपाद प्रभुपाद जय जय गुरुदेव 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 नित्य गौर हरि बोल नित्य गौर हरि बोल। श्रील प्रभुपाद की जय। हरि राम संकीर्तन की जय। निताय गौर प्रेमानंदे हरि हरि बोल। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं वन्देऽहं श्रीगुरो श्रीयुतापदकमलं श्रीगुरुं वैष्णवांश्च श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजना सहितं कृष्ण चैतन्य देवं श्री राधा कृष्ण पादान् सहगना ललिता श्री विशाखान्वितांश्च हे कृष्ण करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णपृष्ठाय भूतले श्रीमते जयपताक स्वामिनिति नामिने नम आचार्यपादाय नितायकृपप्रदायिने गौरकथा दामधाय नगरग्रामतारिणे नमो विष्णुपादाय कृष्णपृष्ठाय भूतले श्रीमते भक्तिवेदांता स्वामिनिति नामिने नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणी जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा 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 हरे 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 राम 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 हरे हरे नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये नष्टप्रायेषु अभद्रेषु नित्यं भागवत सेवया भगवती उत्तम श्लोके भक्तिर्भवति नैष्टिकी मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरून् दीनतारिणं परमानन्दमाधवं ಶ್ರೀಚೈತನ್ಯ ಈಶ್ವರಂ. ಹರೇ ಕೃಷ್ಣ. ಇಂದು ಸ್ಕಂದ 1 6ನೇ ಅಧ್ಯಾಯ 34-35 ಶ್ಲೋಕವನ್ನ ನೋಡೋಣ.
ಮೊದ್ಲಿಗೆ ಶ್ಲೋಕ ನೋಡೋಣ, ಆಮೇಲೆ ಅನುವಾದ ಭಾವಾರ್ಥ ಯಾರಾದ್ರೂ ಓದಿ. ಏತದ್ಯಾತುರಚಿತ್ತಾನಾಂ ಮಾತ್ರ ಸ್ಪರ್ಶೇ ಚ ಯಾ ಮುಹುಃ ಭವ ಸಿಂಧು ಪ್ಲವೋ ದೃಷ್ಟೋ ಹರಿಚರ್ಯಾನುವರ್ಣನಂ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಅನುವಾದ ಭಾವಾರ್ಥಕ್ಕೆ ಜೈ. ಯಾರು ಓದ್ತೀರಿ? ಒಂದು ಮಾತಾಜಿ ಓದಿ ಮಾತಾಜಿ. ಅನುವಾದ. ಇದು ನಾನು ಸ್ವತಃ ಅನುಭವಿಸಿದ್ದು. ವಿಷಯ ಸುಖಾಪೇಕ್ಷೆಯಿಂದ ಸದಾ ಕಾತುರ ಕಳವಳಗಳಿಗೆ ಸಿದ್ಧರು ಅವಿದ್ಯಾ ಸಮುದ್ರವನ್ನು ಯೋಗ್ಯವಾದ ನೌಕೆಯ ಸಹಾಯದಿಂದ ದಾಟಬಹುದು. ದೇವೋತ್ತಮ ಪುರುಷನ ದಿವ್ಯ ಕಾರ್ಯಗಳ ಸಂತತ ಸಂಕೀರ್ತನವೇ ಆ ನೌಕೆ. ಭಾವಾರ್ಥ. ಸ್ವಲ್ಪ ಸಮಯದ ಮಟ್ಟಿಗಾದರೂ ಸುಮ್ಮನಿರಲಾರದಿರುವುದೇ ಜೀವಿಯ ಲಕ್ಷಣ. ಅವನು ಏನನ್ನಾದರೂ ಮಾಡುತ್ತಿರಬೇಕು, ಏನನ್ನಾದರೂ ಯೋಚಿಸುತ್ತಿರಬೇಕು, ಯಾವುದನ್ನಾದರೂ ಕುರಿತು ಮಾತನಾಡುತ್ತಿರಬೇಕು. ಸಾಮಾನ್ಯವಾಗಿ ಪ್ರಾಪಂಚಿಕ ಮನುಜರು ಅವರ ಇಂದ್ರಿಯಕ್ಕೆ ತೃಪ್ತಿ ಕೊಡುವ ವಿಷಯಗಳ ಬಗ್ಗೆ ಯೋಚಿಸುತ್ತಾರೆ, ಇಲ್ಲವೇ ಚರ್ಚಿಸುತ್ತಾರೆ. ಆದರೆ ಈ ವಿಷಯಗಳು ಬಹಿರಂಗದ ಮಾಯಾಶಕ್ತಿಯ ಪ್ರಭಾವಕ್ಕೊಳಗಾಗಿ ನಡೆಯುತ್ತಿದ್ದರೆ ಅಂತಹ ಇಂದ್ರಿಯ ಕಾರ್ಯಗಳು ಅವರಿಗೆ ತೃಪ್ತಿ ಕೊಡಲಾರವು. ಅದಕ್ಕೆ ವಿರುದ್ಧವಾಗಿ ಅವರು ಕಾತುರ ಕಳವಳಿಗಳ ಒಳಗಾಗುತ್ತಾರೆ. ಇದನ್ನೇ ಮಾಯಾ ಅಥವಾ ಯಾವುದಲ್ಲವೋ ಅದು ಎನ್ನಲಾಗಿದೆ. ಯಾವುದು ತೃಪ್ತಿಯನ್ನು ಕೊಡಲಾರದು ಅದನ್ನೇ ತೃಪ್ತಿಯ ಸಾಧನವೆಂದು ಭಾವಿಸಲಾಗಿದೆ. ಆದ್ದರಿಂದ ನಾರದ ಮುನಿಗಳು ತಮ್ಮ ವೈಯಕ್ತಿಕ ಅನುಭವದಿಂದ ಹೇಳುತ್ತಾರೆ, ಭಗವಂತನ ಕಾರ್ಯಗಳನ್ನು ಸದಾ ಸಂಕೀರ್ತನ ಮಾಡುವುದೊಂದೇ ಇಂದ್ರಿಯ ದೃಷ್ಟಿಯಲ್ಲಿ ನಿರತರಾದ ಆ ಆಶಾಭಂಗ್ನ ಜೀವಿಗಳಿಗೆ ತೃಪ್ತಿದಾಯಕವಾಗಿರುತ್ತದೆ. ಇದರ ಸಾರಾಂಶವೆಂದರೆ ವಿಷಯ ಸಾಮಗ್ರಿ ಮಾತ್ರ ಬದಲಾಗಬೇಕು ಅಷ್ಟೇ. ಜೀವಿಯ ಯೋಚನಾ ಕ್ರಿಯೆಯನ್ನಾಗಲಿ, ಭಾವನೆಯನ್ನಾಗಲಿ, ಸಂಕಲ್ಪವನ್ನಾಗಲಿ ಅಥವಾ ಕಾರ್ಯವೈಖರಿಯನ್ನಾಗಲಿ ಯಾರು ಹಿಡಿತದಲ್ಲಿಡಲಾರರು. ಆದರೆ ನಿಜವಾಗಿಯೂ ಸುಖವನ್ನು ಬಯಸುವುದಾದಲ್ಲಿ ವಿಷಯವನ್ನು ಬದಲಾಯಿಸಲೇಬೇಕು. ಸಾಯುವ ಮನುಜನ ರಾಜಕೀಯದ ಬಗ್ಗೆ ಮಾತನಾಡುವುದಕ್ಕೆ ಬದಲು ಭಗವಂತನ ಸ್ವಯಂ ಆಡಳಿತ ನಡೆಸಿದ ರಾಜಕೀಯ ಸ್ಥಿತಿಯನ್ನು ಕುರಿತು ಚರ್ಚಿಸಬಹುದು. ಸಿನಿಮಾ ತಾರೆಯರ ಮನೋರಂಜನಾ ಕಾರ್ಯಕ್ರಮಗಳ ಬದಲಾಗಿ ಭಗವಂತನ ನಿತ್ಯ ಸಂಗಾತಿಗಳಾದ ಗೋಪಿ ಮತ್ತು ಲಕ್ಷ್ಮಿಯರೊಂದಿಗೆ ಭಗವಂತನು ನಡೆಸಿದ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸಬಹುದು. ಸರ್ವಶಕ್ತರಾದ ದೈವೋತ್ತಮ ಪುರುಷನು ತನ್ನ ಕಾರಣರಹಿತ ಕೃಪೆಯಿಂದ ಭೂಮಿಯ ಮೇಲೆ ಅವತರಣ ಮಾಡುತ್ತಾನೆ. ಆತನ ಕಾರ್ಯಗಳು ಬಹುಮಟ್ಟಿಗೆ ಪ್ರಾಪಂಚಿಕ ಮನುಜರ ವಿಧಾನದಲ್ಲೇ ಇರುತ್ತವೆ. ಆದರೆ ಅದೇ ಕಾಲದಲ್ಲಿ ಅವು ಅಸಾಧಾರಣವಾಗಿಯೂ ಇರುತ್ತವೆ. ಏಕೆಂದರೆ ಭಗವಂತನ ಸರ್ವಶಕ್ತನಾಗಿದ್ದಾನೆ, ಬದ್ಧಮರ ಲಾಭಕ್ಕಾಗಿ ಹೀಗೆ ಮಾಡುತ್ತಾನೆ. ಆದ್ದರಿಂದ ಪ್ರಾಪಂಚಿಕರು ತಮ್ಮ ಗಮನವನ್ನು ದಿವ್ಯದತ್ತ ಹರಿಸಬಹುದಾಗಿದೆ. ಹೀಗೆ ಮಾಡುವುದರಿಂದ ಬದ್ಧಾತ್ಮರು ಹಂತ ಹಂತವಾಗಿ ಅಲೌಕಿಕ ಸ್ಥಿತಿಗೆ ಏರುವರು. ಸಕಲ ಸಂಪತ್ತುಗಳ ತವರಾದ ಅವಿದ್ಯಾ ಸಾಗರವನ್ನು ಸುಲಭವಾಗಿ ದಾಟುವರು. ಅಂತಹ ಪ್ರಯಾಣ ಪುರುಷನಾದ ಶ್ರೀ ನಾರದ ಮುನಿಗಳು ವೈಯಕ್ತಿಕ ಅನುಭವದಿಂದ ಇದನ್ನು ಹೇಳಿದ್ದಾರೆ. ಭಗವಂತನಿಗೆ ಅತ್ಯಂತ ಪ್ರಿಯ ಭಕ್ತರಾದ ಈ ಮಹರ್ಷಿಗಳ ದಾರಿಯನ್ನ ಅನುಸರಿಸತೊಡಗಿದರೆ ನಾವು ಅದೇ ಅನುಭವವನ್ನ ಪಡೆಯಬಹುದಾಗಿದೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಸೊ ನಾರದ ಮುನಿಗಳ ವೃತ್ತಾಂತವನ್ನ ಕೇಳ್ತಾ ಇದ್ದೀವಿ. ಅವರು ವ್ಯಾಸರ ಜೊತೆ ಸಂಭಾಷಣೆ ಮಾಡ್ತಾ ಇರುವಂತ ಈ ಅಧ್ಯಾಯ ಮುಂದುವರಿಸ್ತಾ ಇರೋದ್ರಿಂದ ನಾರದ ಮುನಿಗಳು ಏನೇನನ್ನ ವ್ಯಾಸದೇವರಿಗೆ ಉಪದೇಶಿಸಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಅವರಿಬ್ರು ಮಧ್ಯೆ ನಡೆದಂತ ಮಾತುಕತೆಯನ್ನ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ. ನಾನೇ ಸ್ವಂತ ಅನುಭವಿಸಿದ್ದು ಅಂದ್ರೆ ನಾರದರು ತಮ್ಮ ಜೀವನದಲ್ಲಿ ಅನುಭವಿಸಿದ್ದನ್ನ ಹೇಳ್ತಾ ಇದ್ದಾರೆ. ವಿಷಯಗಳ ಸುಖಾಪೇಕ್ಷೆ ಸದಾ ಕಾತರ ಕಳವಳಿಗೆ ಸಿಕ್ಕವರು. ವಿಷಯಗಳು ಅಂದ್ರೇನು? ಇಂದ್ರಿಯ ವಿಷಯಗಳು ಅಂದ್ರೆ ಎಲ್ಲವೂ ಐಹಿಕ ವಿಷಯಗಳು. ಈ ಐಹಿಕ ವಿಷಯಗಳಿಗೆ ಒಳಗಾದವರು ಅವಿದ್ಯೆಯಿಂದ ಅಂದ್ರೆ ಅಜ್ಞಾನದಿಂದ ಕೂಡಿರ್ತಾರೆ. ಅವ್ರಿಗೆ ಒಂದು ನೌಕೆ ಬೇಕು. ಹೇಗೆ ಒಂದು ಸಾಗರವನ್ನ ದಾಟಿ ಹೋಗೋದಿಕ್ಕೆ ಒಂದು ನೌಕೆ, ದೋಣಿ ಅಥವಾ ಹಡಗಿನ ಸಹಾಯ ಇದೆಯೋ ಮಾಡ್ಕೊಂಡು ಅದ್ರ ಮೂಲಕ ನಾವು ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು. ಅದೇ ತರ ಈ ಭವಸಾಗರವನ್ನ ದಾಟ್ಬೇಕಾದ್ರೆ ಒಂದು ನೌಕೆಯ ಅಗತ್ಯ ಇದೆ. ಇದು ಅನುವಾದ.
ಶೀಲ ಪ್ರಭುಪಾದ್ ಕಿ ಜೈ. ಭಾವಾರ್ಥದಲ್ಲಿ ಪ್ರಭುಪಾದ್ ಹೇಳ್ತಿದಾರೆ, ಸ್ವಲ್ಪ ಸಮಯ ಮಟ್ಟಿಗಾದ್ರೂ ಯಾರು ಸುಮ್ನೆ ಇರೋಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಆಲೋಚನೆಯಲ್ಲಾದ್ರೂ ತೊಡಗಿರ್ತಾರೆ. ಸದಾ ಕಾರ್ಯಮಗ್ನನಾಗಿರುವುದೇ ಮನುಷ್ಯ ಜೀವಿಯ ಸ್ವಭಾವ. ಆದ್ರೆ ಯಾಕೆ ಹಾಗಾಗತ್ತೆ ಅಂತ ಹೇಳಿದ್ರೆ, ಭಗವಂತನ ಸೃಷ್ಟಿಯಲ್ಲಿ ಜೀವಾತ್ಮರಾದ ನಾವು ಬದ್ಧಾತ್ಮರು, ಅದ್ರಲ್ಲೂ ವಿಶೇಷವಾಗಿ ಮನುಷ್ಯರಾದವರು ಸದಾ ಕಾಲ ಚಟುವಟಿಕೆಯಿಂದ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾವು ಸ್ವರೂಪ ಸಿದ್ಧಿಯನ್ನು ಪಡಿಬೇಕು. ಆದ್ರೆ ಆ ಸ್ವರೂಪ ಸಿದ್ಧಿ ನಮ್ಮದನ್ನ ಬಿಟ್ಟು ನಾವು ಏನಾಗಿದ್ದೀವಿ, ಬಂದ್ಬಿಟ್ಟಿದೀವಿ ಕೃಷ್ಣನ ಬಿಟ್ಟು. ನಿತ್ಯ ಸೇವಕರಾದ ನಾವು ಅವನನ್ನ ಬಿಟ್ಟು ಬಂದಾಗ ಆ ಚಟುವಟಿಕೆಗಳು ಒಳಗೆ ಸುಪ್ತವಾಗಿ ಕೂತಿರುತ್ತೆ. ಆ ಕಾರ್ಯ ಚಟುವಟಿಕೆಗಳ ಸ್ವಭಾವದ ಪ್ರಕಾರ ಒಂದು ಕ್ಷಣನೂ ಅವನು ಯಾರನ್ನು ಸುಮ್ನೆ ಇರಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೈಹಿಕ ಚಟುವಟಿಕೆ ಇಲ್ದಿರ ಸುಮ್ನೆ ಕೂತಿದ್ರು, ಅಟ್ಲೀಸ್ಟ್ ಮನಸ್ಸಾದ್ರೂ ಯಾವುದಾದ್ರೂ ಒಂದು ಚಿಂತೆಯನ್ನ ಮಾಡ್ತಾ ಇರುತ್ತೆ. ಆ ಚಿಂತೆ ಮಾಡ್ತಾ ಇರೋ ಮನಸ್ಸು ಏನನ್ನ ಯೋಚನೆ ಮಾಡಿರುತ್ತೆ, ಸದಾ ಕಾಲ ಲೌಕಿಕವಾದ ಯೋಚನೆಗಳು ಬರ್ತಾ ಇರುತ್ತೆ. ಅದ್ರ ಇವಾಗ ನಾವು ಎಷ್ಟೋ ಜಪ ಮಾಡ್ತಾ ಇರ್ಬೋದು, ಎಷ್ಟೋ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು, ಆದ್ರೂ ಕೆಲವು ವಿಷಯಗಳು ನಮ್ಗೆ ಸಂಪೂರ್ಣವಾಗಿ ಶುದ್ಧಿ ಆಗಿಲ್ದಿರೋದ್ರಿಂದ ಅವಾಗವಾಗ್ಲೇ ಆಕರ್ಷಣೆಗೆ ಒಳಗಾಗ್ತಿವಿ, ಅಥವಾ ಅದ್ರ ಬಗ್ಗೆ ಕುರಿತು ಚಿಂತೆಯನ್ನ ಮಾಡ್ತಾ ಇರ್ತೀವಿ. ಸೊ ಯಾಕೆ ಹೀಗಾಗತ್ತೆ ಅಂತ ಹೇಳಿದ್ರೆ, ನಮ್ಗೆ ಇನ್ನ ಐಹಿಕವಾದ ಆಕರ್ಷಣೆ ಹೋಗಿಲ್ಲ. ಭಗವಂತನನ್ನ ಶುದ್ಧ ಮನಸ್ಸಿನಿಂದ ನಾವು ಇನ್ನ ಭಕ್ತಿ ಮಾಡ್ತಾ ಇಲ್ಲ, ಪ್ರಾರಂಭಿಕ ಹಂತದಲ್ಲೇ ಇದ್ದೇವೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನ ಕ್ರಮೇಣ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸನ್ನ ಅದಕ್ಕೆ ಹೊಂದಿಸ್ಕೊಳ್ತಾ ಹೋಗ್ಬೇಕು. ಸಾಮಾನ್ಯವಾದ ಮನುಷ್ಯರು ಏನ್ ಮಾಡ್ತಾರೆ, ಇಂದ್ರಿಯಕ್ಕೆ ಏನು ತೃಪ್ತಿ ಕೊಡುತ್ತೆ ಆ ವಿಷಯಗಳನ್ನ ಯೋಚನೆ ಮಾಡ್ತಾ ಇರ್ತಾರೆ, ಇಲ್ದಾರ ಅದನ್ನ ಚರ್ಚೆ ಮಾಡ್ತಾರೆ. ಇದ್ರಿಂದ ಏನಾಗುತ್ತೆ, ನಾವು ಮಾಯಾಶಕ್ತಿಗೆ ಒಳಗಾಗ್ತೀವಿ. ಮಾಯಾಶಕ್ತಿ ಅಂದ್ರೇನೆ, ಮಾಯಾ ಅಂದ್ರೇನೆ ಯಾವ್ದು ಇಲ್ಲವೋ ಅದು, ಅಂದ್ರೆ ಯಾವ್ದು ಶಾಶ್ವತವಲ್ಲ, ಎಲ್ಲವೂ ಭ್ರಮೆಯಲ್ಲಿರುವಂತದ್ದು. ಅದನ್ನ ಕುರಿತೇ ನಾವು ಚಿಂತಿಸ್ತಾ ಇರ್ತೀವಿ. ಕೆಲವು ಟೈಮು ರಾಜಕೀಯದ್ ಮಾತಾಡ್ಬೋದು, ಕೆಲವು ಟೈಮು ಮನೋರಂಜನಾ ವಿಷಯ ಮಾತಾಡ್ಬೋದು. ಆ ತರ ಒಂದು ಇದ್ರಲ್ಲಿ ನಮ್ಮ ಮನಸ್ಸು ಇಂದ್ರಿಯ ದೃಷ್ಟಿಯಲ್ಲಿ ಸೇರ್ಬಿಟ್ಟಿದೆ. ಸೊ ಇದರಿಂದ ಏನಾಗುತ್ತೆ, ಆಶೆಗಳು ಭಗ್ನವಾಗುತ್ತೆ, ಜೀವಿಗಳಿಗೆ ತೃಪ್ತಿ ಆಗೋದಿಲ್ಲ. ಅದ್ರಿಂದ ಒಂದು ಬಿಟ್ರೆ ಇನ್ನೊಂದು ತೃಪ್ತಿಯನ್ನ ಅರಸುತ್ತಾ ಹೋಗುತ್ತೆ ಮನಸ್ಸು. ನಿಜವಾಗ್ಲೂ ಸುಖ ಬಯಸ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಆಲೋಚನಾ ವಿಷಯವನ್ನ ಬದಲಾಯಿಸ್ಬೇಕು. ಸೊ ಆಲೋಚನಾ ಶಕ್ತಿ ಎಲ್ಲಿಂದ ಉತ್ಪತ್ತಿ ಆಗುತ್ತೆ, ಆ ಮನಸ್ಸನ್ನ ನಿಯಂತ್ರಿಸ್ಬೇಕು. ಅರ್ಜುನ ಹೇಳ್ದಂಗೆ ಆ ಮನಸ್ಸನ್ನ ನಿಯಂತ್ರಿಸೋದ್ ಕಷ್ಟ. ಆದ್ರೂ ಪ್ರಭು ಕೃಷ್ಣ ಏನ್ ಹೇಳ್ತಾನೆ, ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಸೊ ಆ ಮನುಷ್ಯ ಏನ್ ಮಾಡ್ತಾನೆ, ಸರ್ವಶಕ್ತನಾದ ದೇವೋತ್ತಮ ಪುರುಷನ ಕಡೆಗೆ ನಾವು ನಮ್ಮ ಮನಸ್ಸನ್ನ ಅವನ ಮೇಲೆ ತೊಡಗಿಸ್ಬೇಕು. ಸೊ ಮನೋರಂಜನೆಗಾಗಿ ಲೌಕಿಕವಾದ ಸಿನಿಮಾ ತಾರೆಯರನ್ನ ನೋಡೋ ಬದಲು ಭಗವಂತನ ದಿವ್ಯವಾದ ಅಚಿಂತ್ಯವಾದ ಗುಣಲೀಲೆಗಳನ್ನ ವರ್ಣಿಸುವಂತ ಗೋಪ ಗೋಪಿಯರ ಜೊತೆಯನ್ನ ಮಾಧುರ್ಯ ರಸವನ್ನ ಸವಿಬಹುದು, ಲಕ್ಷ್ಮಿ ಮತ್ತು ನಾರಾಯಣರ ವಿಷಯವನ್ನ ಕೇಳ್ಬೋದು. ಹಾಗೇನೆ ರಾಜಕೀಯ ವಿಷಯಗಳನ್ನ ನೋಡೋ ಬದಲು ಪ್ರಭುಪಾದ್ ಹೇಳ್ತಾ ಇದ್ದಾರೆ, ಭಗವಂತನೇ ರಾಜಕೀಯ ಹೇಗೆ ಮಾಡ್ತಿದ್ದ, ರಾಜನಾಗಿ ಹೇಗಿದ್ದ, ಹೇಗೆ ಸಂಧಾನ ಮಾಡ್ದ, ಹೇಗೆ ಕುರುಕ್ಷೇತ್ರ ಯುದ್ಧ ಮಾಡ್ದ, ಧರ್ಮವನ್ನ ಮತ್ತೆ ಹೇಗೆ ಸಂಸ್ಥಾಪನೆ ಮಾಡ್ದ, ಈ ರೀತಿ ಅನೇಕ ವಿಷಯಗಳು ಭಗವಂತಂದೇ ತಿಳ್ಕೊಳ್ಳೋದು ಒಳ್ಳೇದು. ಸೊ ಇದ್ರಲ್ಲಿ ಭಗವಂತ ಏನು ಬೇಕಾದ್ರೂ ಮಾಡಬಲ್ಲ. ಸರ್ವಶಕ್ತನಾದ ಅವನು ಬದ್ಧಾತ್ಮರ ಲಾಭಕ್ಕಾಗಿ ತನ್ನ ಲೀಲೆಗಳನ್ನ ಮಾಡ್ತಾನೆ. ಅವನ ದಿವ್ಯವಾದ ಲೀಲೆಗಳನ್ನ ಕೇಳಿದ್ರೇನೆ ಸಾಕು, ನಮ್ಮ ಕೃಷ್ಣ ಪ್ರಜ್ಞೆ ಅಭಿವೃದ್ಧಿ ಆಗುತ್ತೆ, ಕೃಷ್ಣ ಪ್ರೇಮ ಜಾಗೃತವಾಗುತ್ತೆ, ಬದ್ಧಾತ್ಮರು ಹಂತ ಹಂತವಾಗಿ ಅದ್ರ ಕಡೆಗೆ ಸಾಗಿ ಹೋಗ್ಬೋದು. ಸಕಲ ಆಪತ್ತುಗಳ ತವರು ಯಾವುದು, ಈ ಒಂದು ಅವಿದ್ಯಾ ಸಾಗರ, ಅಜ್ಞಾನ ಸಾಗರ, ಭವಸಾಗರ. ಸೊ ಇದ್ರನ್ನ ಪ್ರಭುಪಾದರು ಇನ್ನೊಂದು ಪರ್ಪೋಟ್ ಅಲ್ಲಿ ಹೇಳ್ತಾರೆ, ಭಾಗವತದಲ್ಲೇ ಇದೆ ಅದು, ಅಧ್ಯಾಯ 15 ಶ್ಲೋಕ 24ರಲ್ಲಿ ಈ ಅಜ್ಞಾನವನ್ನ ದಾಟ್ಬೇಕಾದ್ರೆ ಹೇಗೆ ನಾವು ದಾಟಬಹುದು ಅನ್ನೋದಕ್ಕೆ ಬ್ರಹ್ಮದೇವ ಹೇಳ್ತಾನೆ. ಇಲ್ಲಿ ಈಗ ಪ್ರೆಸೆಂಟ್ 34ನೇ ಶ್ಲೋಕದಲ್ಲಿ ನಾವು ಅನುವಾದದಲ್ಲಿ ನೋಡಿದಾಗೆ ಯೋಗ್ಯವಾದ ನೌಕೆಯ ಸಹಾಯದಿಂದ ದಾಟಬಹುದು ಅಂತ ಇದೆ. ಆ ನೌಕೆ ಯಾವುದು, ಹೇಗೆ ದಾಟಬಹುದು, ಆ ನೌಕೆಯ ಸಹಾಯ ಹೇಗೆ ಅನ್ನೋದನ್ನಿಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಬ್ರಹ್ಮದೇವ ಮನುಷ್ಯರುಗಳಿಗೆ
ಎಂತ ಒಂದು ಸದವಕಾಶ ಭಗವಂತ ಕರುಣಿಸಿದ್ದಾನೆ ಅನ್ನೋದನ್ನ ಹೇಳ್ತಾರೆ. ದೇವತೆಗಳಿಗೆ ಹೇಳ್ತಾ ಇದ್ದಾನೆ, ನನಗೆ ಮಾನವ ಜೀವನ ಎಷ್ಟು ಮಹತ್ವದ್ದಾದದ್ದು, ಆದ್ರೂ ಕೂಡ ಅಂತ ಜೀವನವನ್ನ ದೇವತೆಗಳು ಕೂಡ ಬಯಸ್ತಾರಂತೆ, ಬ್ರಹ್ಮ ಕೂಡ ಬಯಸ್ತಾನಂತೆ. ಯಾಕೆಂದ್ರೆ ಮನುಷ್ಯ ರೂಪದಲ್ಲಿ ಇದ್ಕೊಂಡು ಪರಿಪೂರ್ಣವಾಗಿ ಧಾರ್ಮಿಕ ಸತ್ಯವನ್ನ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು. ಪರಮ ಪುರುಷ ಕೃಷ್ಣನ ಬಗ್ಗೆ ತಿಳ್ಕೊಳಕ್ಕೆ ಮನುಷ್ಯ ಜನ್ಮದಲ್ಲಿ ಸಾಧ್ಯವಿದೆ. ಸಾವಿರಾರು ವರ್ಷ ದೇವತೆಗಳಾಗಿ ಇದ್ದು ಕೂಡನು ಅವರು ಆ ಪೂರ್ತಿ ಕಾರ್ಯಗಳನ್ನ ಮಾಡ್ತಾ ಇದ್ರು, ಒಳ್ಳೆಯವರಾಗೇ ಇದ್ದಾರೆ, ಭಗವಂತನ ಸೇವಕರಾಗೇ ಇರ್ತಾರೆ. ಆದ್ರೂ ಕೂಡ ಮನುಷ್ಯರಷ್ಟು ಶೀಘ್ರವಾಗಿ ಹೋಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಕೇವಲ 100 ವರ್ಷ ಆಯುಷ್ಯಗಳು, ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಆ ಮನುಷ್ಯ ಒಂದೇ ಜೀವನದಲ್ಲಿ ಭಗವಂತನ ಕಡೆ ಹೋಗುವಂತ ಅವಕಾಶವನ್ನ ಭಗವಂತ ಕಲ್ಪಿಸಿಕೊಟ್ಟಿಯಾನೆ. ಆದ್ರಿಂದ ದೇವೋತ್ತಮ ಪರಮ ಪುರುಷನ ಧಾಮವನ್ನ ಯಾರು ತಿಳ್ಕೊಳಲ್ವೋ ಮನುಷ್ಯನಾಗಿ ಹುಟ್ಟಿದ್ಮೇಲೆ, ಅವನು ಭಗವಂತನನ್ನ ಮತ್ತು ಅವನ ಧಾಮವನ್ನ ಮತ್ತು ಅವನ ಗುಣ ಲೀಲೆ ರೂಪ ಇವುಗಳನ್ನ ಯಾವಾಗ ತಿಳ್ಕೊಳಲ್ವೋ ಅವನು ಭೌತಿಕ ಪ್ರಕೃತಿಯ ಪ್ರಭಾವಕ್ಕೆ ಬಹಳವಾಗಿ ಅಂಟ್ಕೊಂಡ್ಬಿಟ್ಟಿದ್ದಾನೆ. ಅದ್ರಲ್ಲೇ ಬಾಧೆಯನ್ನ ಪಡ್ತಾ ಇದ್ದಾನೆ, ಕಷ್ಟ ಕಳವಳಗಳನ್ನ ಅನುಭವಿಸ್ತಾ ಇದ್ದಾನೆ. ಆದ್ರೆ ಅವನಿಗೆ ಅದ್ರ ಅನುಭವ ಯಾಕಾಗ್ತಾ ಇದೆ ಅನ್ನೋ ಪರಿಚಯ ಇಲ್ಲ. ಅದಕ್ಕೆ ಕಾರಣ ಏನು? ಅಜ್ಞಾನ. ಸೊ ಒಬ್ಬ ದಿವ್ಯ ಜ್ಞಾನವನ್ನ ಸಂಪಾದನೆ ಮಾಡಿ ಧಾರ್ಮಿಕ ಪರಿಪಕ್ವತೆಯನ್ನ ಪಡ್ಕೊಳ್ಬೇಕು ಜೀವಿಯಾದವನು. ಈ ಜೀವಿಯಲ್ಲಿ ಒಂದೇ ಜನ್ಮದಲ್ಲಿ ದೇವತ್ವಕ್ಕೆ ಹಿಂದಿರಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ಒಬ್ಬ ಮನುಷ್ಯ ಖಂಡಿತವಾಗ್ಲೂ ಕೃಷ್ಣ ಪ್ರಜ್ಞೆಯನ್ನ ಪ್ರಾರಂಭ ಮಾಡ್ಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ತನ್ನ ಸಾಧನೆಯನ್ನ ಮಾಡಬಹುದು. ಅದು ಒಂದು ದೊಡ್ಡ ವರ ಈ ಕೃಷ್ಣ ಪ್ರಜ್ಞೆ ಅನ್ನೋದು. ಯಾಕೆಂದ್ರೆ ಯಾವುದೇ ಪ್ರಾಣಿ ಮಾತ್ರರಿಗೆ ಭಗವಂತನನ್ನ ತಿಳ್ಕೊಳ್ಳೋ ಅಂತ ಒಂದು ಪ್ರಜ್ಞೆ ಇರೋದಿಲ್ಲ. ಆಹಾರ ನಿದ್ರಾ ಭಯ ಮೈಥುನದಲ್ಲೇ ತೊಡಗಿರ್ತವೆ. ಆ ಪ್ರಾಣಿಗಳಿಗಿಂತ ಉನ್ನತ ಪ್ರಜ್ಞೆಯನ್ನ ಹೊಂದಿರುವಂತ ಈ ಮನುಷ್ಯನಾದವನು ಖಂಡಿತವಾಗ್ಲೂ ಕೃಷ್ಣನ ದಾಸನಾಗಿ ಮುಂದುವರಿಬೇಕು. ಅಜ್ಞಾನ ಸಾಗರವನ್ನ ದಾಟ್ಬೇಕಾದ್ರೆ ಮಾನವ ರೂಪವನ್ನು ದೊಡ್ಡವರ ಅಂತ ಕೊಟ್ಟ ಮೇಲೆ ಅದನ್ನ ಉಪಯೋಗಿಸ್ಕೊಳ್ಳೋದು ಹೇಗೆ? ಅಜ್ಞಾನ ಅನ್ನೋ ಸಾಗರವನ್ನ ದಾಟೋದಕ್ಕೆ ಅದು ಸುಲಭ ಆಗುತ್ತೆ. ಏನು ಅಜ್ಞಾನವನ್ನ ಸಾಗರ? ಅದನ್ನ ಗುರುವಾದವನು ನಮ್ಗೆ ಆ ಜ್ಞಾನದಿಂದ ದಾಟಿಸ್ತಾನೆ. ಕ್ಲಾಸ್ ಪ್ರಾರಂಭ ಮಾಡೋಕ್ ಮುಂಚೆನೆ ಯಾವುದೇ ಆಧ್ಯಾತ್ಮಿಕ ಇದನ್ನ ಓದ್ಬೇಕಾದ್ರೆ ನಾವೇನ್ ಓದ್ತೀವಿ? ಫಸ್ಟೇನೆ ಪ್ರಣಾಮ ಮಂತ್ರಗಳನ್ನ ಹೇಳೋದ್ರಲ್ಲೇ ಮೊದಲನೇ ಶ್ಲೋಕನೇ ಹೇಳುತ್ತೆ, ಓಂ ಅಜ್ಞಾನ ತಿಮಿರಾಂಧಸ್ಯ. ಅಜ್ಞಾನ ಅನ್ನೋ ಕತ್ತಲು ನಮ್ಮನ್ನ ಆವರಿಸ್ಬಿಟ್ಟಿದೆ. ಸೊ ಈ ಅಜ್ಞಾನ ಅನ್ನೋ ಸಾಗರವನ್ನ ದಾಟ್ಬೇಕಾದ್ರೆ ಒಂದು ಸೂಕ್ತವಾದ ನಾವೇ ಬೋಟ್ ಅಥವಾ ಹಡಗು ಬೇಕು ನಮ್ಗೆ. ಸೊ ಆ ಹಡಗು ಅನ್ನೋದು ಏನು ಅಂತ ಹೇಳಿದ್ರೆ ಅದು ಗುರು. ಆ ಗುರುವಾದವನು ಆ ನಾವೆಯಲ್ಲಿ ಅತ್ಯಂತ ಸಮರ್ಥ ಬೋಟಲ್ಲಿ ಕರ್ಕೊಂಡು ಹೋಗ್ತಾನೆ ನಮ್ಮನ್ನೆ. ಗುರು ಆದವನು ನಾವಿಕನ ಸ್ಥಾನದಲ್ಲಿದ್ದಾನೆ. ಬೋಟ್ ಹುಟ್ಟಾಕೋನು ಬೇಕಲ್ವಾ, ಬೋಟ್ ಅನ್ನು ನಡ್ಸ್ಕೊಂಡು ಹೋಗುವಂತ ಜ್ಞಾನ ಆ ಗುರುವಿಗೆ ಇರುತ್ತೆ. ಅಂದ್ರೆ ನಮ್ಮ ಭವಸಾಗರವನ್ನ ದಾಟಿಸೋಕೆ ಒಂದು ನೌಕೆ ಬೇಕು, ಅದು ಕೃಷ್ಣ ಪ್ರಜ್ಞೆ. ಆ ಕೃಷ್ಣ ಪ್ರಜ್ಞೆಯಲ್ಲಿ ನಾವಿಕನಾಗಿ ನಮ್ಮನ್ನ ಗುರುವು ಮುಂದೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಅಂದ್ರೆ ಕೃಷ್ಣನ ಕಡೆಗೆ. ವೇದಗಳ ಉಪದೇಶ ಅಜ್ಞಾನ ಸಾಗರದ ಮೇಲೆ ತೇಲೋದಕ್ಕೆ ಅನುಕೂಲಕರವಾದ ಗಾಳಿ. ಈ ಹಡಗು ಅಥವಾ ಬೋಟು ಹೋಗ್ಬೇಕಾದ್ರೆ, ದೋಣಿ ಸಾಗ್ಬೇಕಾದ್ರೆ ಗಾಳಿಯು ಕೂಡ ಅನುಕೂಲಕರವಾಗಿರ್ಬೇಕು. ಯದ್ವಾ ತದ್ವಾ ಗಾಳಿ ಬೀಸ್ತಾ ಇದ್ರೆ ಆ ನೌಕೆ ತನ್ನ ಗುರಿಯನ್ನ ಸೇರೋದ್ರಲ್ಲಿ ಕಷ್ಟ ಆಗತ್ತೆ. ಕೆಲವು ಟೈಮಲ್ಲಿ ಆ ಸಮುದ್ರದಲ್ಲಿ ಬರುವಂತ ಬಿರುಗಾಳಿಯಿಂದಾಗಿ ದೊಡ್ಡ ದೊಡ್ಡ ಅಲೆಗಳೆದ್ದು ನೌಕೆನೆ ಮುಳುಗಿ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅನುಕೂಲಕರವಾದ ಗಾಳಿ ಏನು ಅಂತ ಹೇಳಿದ್ರೆ ಅಜ್ಞಾನ ಸಾಗರದ ಮೇಲೆ ದಾಟೋದಕ್ಕೆ ವೇದಗಳ ಉಪದೇಶ. ವೇದಗಳ ಉಪದೇಶಗಳನ್ನ ಗುರು ಆದವನು ನಮ್ಗೆ ತಿಳಿಸ್ಕೊಡ್ತಾನೆ. ನಾವು ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಬರೀ ಫಾಲೋ ಮಾಡಿದ್ರೆ ಸಾಲದು, ಅನುಸರಿಸೋದು, ಅನುಕರಣೆ ಮಾಡ್ಬಾರ್ದು, ಅನುಸರಿಸ್ಕೊಂಡು ಹೋಗ್ಬೇಕು. ಜೊತೆಗೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಅದು ಇಂಪಾರ್ಟೆಂಟ್. ಇಸ್ಕಾನ್ ಅಂದರೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ. ಹಿಂದಿಯಲ್ಲಿ ಇಸ್ಕಾನ್ ಅಂದ್ರೆ ಈ ಕಿವಿ ಅಂತ. ಇಸ್ಕಾನ್ಸೆ ಸುನ್ನ ಅಂದ್ರೆ ಈ ಕಿವಿಯಲ್ಲಿ ಕೇಳೋದು, ಈ ಕಿವಿಯಲ್ಲಿ ಬಿಟ್ಬಿಡೋದು. ಹಾಗ್ ಮಾಡಿದ್ರೆ ಏನಾಗುತ್ತೆ? ನಮ್ಗೆ ಯಾವುದೇ ಆಧ್ಯಾತ್ಮಿಕ ಲಾಭ ಉಂಟಾಗೋದಿಲ್ಲ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಅನ್ನೋದನ್ನ ಪ್ರಭುಪಾದ ಏನಕ್ಕೆ ಸ್ಥಾಪಿಸಿದ್ದು? ಅದ್ರ ಉದ್ದೇಶ ಏನು ಅಂದ್ರೆ
ಬದ್ಧ ಜೀವಿಗಳ ಉದ್ಧಾರಕ್ಕಾಗಿ ಭಗವಂತನ ಅವರ ಗುರುಗಳ ಆಜ್ಞೆಯಂತೆ ಅವರು ಅದನ್ನ ಸ್ಥಾಪನೆ ಮಾಡಿದ್ರು. ಸೊ ಇಲ್ಲಿ 3 ವಿಷಯಗಳನ್ನ ನೋಡಿದ್ವಿ, 3 ವಸ್ತುಗಳು. ಯಾವ್ದು? ಒಂದು ನೌಕೆ, ಒಂದು ನಾವಿಕ, ಇನ್ನೊಂದು ವೇದಗಳ ಉಪದೇಶಗಳು. ನೌಕೆ ಏನು ಅಂತಂದ್ರೆ ಅಜ್ಞಾನ ಸರ ದಾಟೋದಕ್ಕೆ ಬೇಕಿರುವಂತ ವೇದಗಳ ಉಪದೇಶಗಳು ಮತ್ತು ಆ ಗಾಳಿ ಮತ್ತು ನಾವಿಕ ಬಂದು ಗುರು. ಸೊ ಗುರು ಆದವನು ನಮ್ಮ ಕೈ ಹಿಡಿದು ನಮ್ಮನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ನಡೆಸ್ತಾನೆ. ಸೊ ಹೀಗೆ ಯಾರು ಮಾಡೋದಿಲ್ವೋ, ಯಾರು ಈ ಭಗವಂತನ ಇದನ್ನ ಸ್ವೀಕಾರ ಮಾಡೋದಿಲ್ವೋ, ಅಥವಾ ಗುರುವನ್ನ ಒಂದು ಜೀವನದಲ್ಲಿ ಮನುಷ್ಯನಾದವನ್ಗೆ ಒಬ್ಬ ಆಧ್ಯಾತ್ಮಿಕ ಗುರು ಖಂಡಿತವಾಗ್ಲೂ ಬೇಕೇ ಬೇಕು. ಆ ಗುರುವನ್ನ ಒಬ್ಬ ಯಾವಾಗ ಸ್ವೀಕಾರ ಮಾಡೋದಿಲ್ವೋ ಅವನು ಆ ಲಾಭವನ್ನ ಪಡ್ಕೊಳ್ದೆ ಇದ್ದಾಗ ಪ್ರಭುಪಾದ್ ಹೇಳ್ತಿದ್ದಾರೆ, ಆ ಮಾನವ ಜೀವಿಯು ಆತ್ಮಘಾತಕನೇ ಸರಿ. ಅಂದ್ರೇನು? ಅವನು ಬದುಕಿದ್ರುನು ಪ್ರಯೋಜನ ಇಲ್ಲ, ಆತ್ಮಹತ್ಯೆಗೆ ಸಮಾನ. ಆಧ್ಯಾತ್ಮಿಕ ಜೀವನ ಸ್ವೀಕಾರ ಮಾಡಿಲ್ಲ, ಒಬ್ಬ ಗುರುವನ್ನ ಸ್ವೀಕಾರ ಮಾಡಿಲ್ಲ, ಭಕ್ತಿ ಜೀವನದಲ್ಲಿ ಮುಂದುವರಿತಾ ಇಲ್ಲ. ಯಾಕೆಂದ್ರೆ ನಮ್ಮ ಸ್ವರೂಪ ಏನು? ಜೀವಿಯರ ಸ್ವರೂಪ ಹೈ ಕೃಷ್ಣರ ನಿತ್ಯದಾಸ. ಸೊ ನಾವು ಮರಳಿ ಭಗವಂತನ ಕಡೆಗೆ ಹೋಗ್ಬೇಕು. ಕೃಷ್ಣ ಕಾಯ್ತಾ ಇದ್ದಾನೆ ಯಾವಾಗ ಈ ಜೀವಿ ನನ್ ಕಡೆಗೆ ಬರುತ್ತೋ ಅಂತ. ಅದೇ ನಮ್ಮ ಜೀವನದ ಅಂತಿಮ ಗುರಿ ಆಗ್ಬೇಕು. ಹಾಗೆ ಯಾರಾದ್ರೂ ಮಾನವರಾಗಿ ಈ ಜೀವನದಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಪ್ರಾರಂಭ ಮಾಡದೇ ಇರೋರು ಮಾಯಾ ಶಕ್ತಿಯ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಬದುಕನ್ನ ಕಳ್ಕೊಂಡ್ಬಿಡ್ತಾರೆ. ಸೊ ಆದ್ರಿಂದ ಪ್ರಭುಪಾದು ಆತ್ಮಘಾತುಕ ಅಂತ ಹೇಳ್ತಾ ಇದ್ದಾರೆ. ಸೊ ಅಂತಹ ಮಾನವನ ಜೀವಿ ಪರಿಸ್ಥಿತಿಗಾಗಿ ಬ್ರಹ್ಮ ಕೂಡ ಇಲ್ಲಿ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಆದ್ರಿಂದ ಇನ್ನೊಂದು ಉದಾಹರಣೆಯನ್ನ ನೋಡ್ಬೋದು. ಮಾನವನಾದ್ಮೇಲೆ ಎಷ್ಟು ಅಮೂಲ್ಯವಾದ ದೇಹ ನಮ್ಗೆ ಭಗವಂತ ಕೊಟ್ಟಿಯಾನೆ. ದಾಸರು ಏನ್ ಹೇಳ್ತಾರೆ? ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಹಾಳು ಮಾಡ್ಕೋಬೇಡಿ, ಮನುಷ್ಯ ಜನ್ಮ ಸಿಕ್ಕಿದೆ ಅಂದ್ಮೇಲೆ ಹಾಳು ಮಾಡ್ಕೊಳ್ಬೇಡಿ. ಆಧ್ಯಾತ್ಮಿಕ ಜೀವನಕ್ಕೆ ಬನ್ನಿ, ಭಕ್ತಿ ಮಾರ್ಗದಲ್ಲಿ ನಡೆಯಿರಿ, ಆ ಕೃಷ್ಣನ್ಗೆ ಶರಣಾಗಿ ತಮ್ಮ ಜೀವನವನ್ನ ಮುಂದುವರಿಸಿ ನಮ್ಮ ಅಂತಿಮ ಗುರಿಯಾಗಿರುವಂತ ಕೃಷ್ಣಧಾಮವನ್ನ ಸೇರ್ಬೇಕು. ಯಾಕೆ ಅಷ್ಟು ಇಂಪಾರ್ಟೆನ್ಸ್? ಯಾಕೆ ಕೃಷ್ಣಧಾಮವನ್ನ ಸೇರ್ಬೇಕು? ಯಾಕೆಂದ್ರೆ ಆ ಲೋಕದಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನೋದು ಇಲ್ಲ. ಒಂದು ಸಲ ನಾವು ಭಗವಂತನ ಶಾಶ್ವತ ಸೇವಕರಾಗಿ ಅಲ್ಲಿ ಅವನ ಸೇವೆಯನ್ನ ಮಾಡ್ತಾ ಇರ್ಬೋದು. ಸೊ ಇದು ತುಂಬಾ ಉತ್ತಮ ಮಾರ್ಗ. ಮತ್ತೆ ಎಲ್ಲರಿಗೂ ಸಿಕ್ಕೋದಿಲ್ಲ ಈ ಭಾಗ್ಯ. ಯಾರೊಬ್ಬ ಎಷ್ಟು ಬೆಳಗ್ಗೆ 6 ಗಂಟೆಗೆ ಇಷ್ಟು ಚೆನ್ನಾಗಿ ಇಷ್ಟು ಶ್ರದ್ಧೆಯಿಂದ ಭಾಗವತ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನನ್ಗಿಷ್ಟ, ನಾನ್ ಬಂದ್ ಕುತ್ಕೊಂಡೆ ಅನ್ನೋದಲ್ಲ. ಅಲ್ಲಿ ಆ ಭಗವಂತ ಮತ್ತು ಗುರುವಿನ ಅನುಗ್ರಹ ಇದ್ರೇನೆ ನಾವಿಲ್ಲಿ ಕುತ್ಕೊಳಕ್ ಸಾಧ್ಯನೇ ಇಲ್ಲ ಅಂದ್ರೆ. ಆ ಭಗವಂತನ ಕೃಪೆ ಅಷ್ಟು ಚೆನ್ನಾಗಿರುತ್ತೆ. ಭಗವಂತ ಹೇಳ್ತಾನೆ, ಸುಮ್ನೆ ಅಲ್ಲಿ ಇಲ್ಲಿ ಯಾಕೆ ಅಲಿತಾ ಇರ್ತಿ, ಬೇಡ ಬಾ ಇಲ್ಲಿ ಕುತ್ಕೋ, ಸ್ವಲ್ಪ ಆದ್ರೂ ನನ್ನ ವಿಷಯವನ್ನ ತಿಳಿದುಕೊ ನೀನು ಅಂತ ನಮ್ಮನ್ನ ಕೂರ್ಸಿದಾನೆ. ನಾವೇ ಕುತ್ಕೊಂಡಿದ್ವಿ. ನಾನು 6 ಗಂಟೆಗೆ ಕುತ್ಕೊಂಡೆ, 6 ಗಂಟೆಯಿಂದ 7 ಗಂಟೆವರೆಗೂ ಕ್ಲಾಸ್ ಕೇಳ್ತಾ ಇದ್ದೆ, ನಾನ್ ಕ್ಲಾಸ್ ಮಾಡಿದೆ ಅನ್ನೋದೆಲ್ಲ ನಮ್ ಕೈನಲ್ಲಿ ಏನು ಇಲ್ಲ. ನಾವು ಕೇವಲ ಕೈಗೊಂಬೆಗಳು. ಕೃಷ್ಣನ ಕೃಪೆಯಿಂದ ಮಾತ್ರ ಈ ತರ ಸೇರೋಕೆ ಸಾಧ್ಯ ಆಗುತ್ತೆ. ಶ್ರೀಲ ಪ್ರಭುಪಾದರ ಕೃಪೆಯಿಂದ ಸಾಧ್ಯ. ಶ್ರೀಲ ಪ್ರಭುಪಾದರ್ ಹೇಳಿದ್ರು, ಒಂದ್ಸಲ ಓದಿ ಯಾವತ್ತೋ ಓದಿ ಇಟ್ಬಿಡೋದಲ್ಲ, ನಿತ್ಯ ಭಾಗವತ ಸೇವೆಯ ದಿನನಿತ್ಯ ಪಠಣ ಮಾಡ್ಬೇಕು. ಒಂದು ಹಂಬಲ್ ರಿಕ್ವೆಸ್ಟ್ ಅದೇನೆ, ಈಗ ಬರೀ 1 ಅವರ್ ಕೇಳ್ಬಿಟ್ಟು ಮತ್ತೆ ನಾಳೆ ಬೆಳಗ್ಗೆವರೆಗೂ ಕಾಯೋದಲ್ಲ. ಮತ್ತೆ ಬಿಡುವಿನ ವೇಳೆಯಲ್ಲಿ ಕುತ್ಕೊಂಡು ದಿನನಿತ್ಯ ಭಾಗವತ ಓದ್ಬೇಕು. ರೆಗ್ಯುಲರ್ ಆಗಿ ಕ್ಲಾಸ್ ನಡೀತಾ ಇರುತ್ತೆ. ನಾವು ದಿನನಿತ್ಯ ಅಭ್ಯಾಸ ಮಾಡ್ಕೋಬೇಕು. ಇಷ್ಟನೇ ಕ್ಯಾಂಟೋ, ಇಷ್ಟು ಚಾಪ್ಟರ್ ಅಲ್ಲಿ ಇಷ್ಟು ಶ್ಲೋಕ ನಾನು ದಿನ ಓದ್ತೇನೆ ಅಂತ. ಭಾಗವತ ಮಹಾತ್ಮದಲ್ಲಿ ಹೇಳುತ್ತೆ, ಒಂದ್ ಅರ್ಧ ಶ್ಲೋಕ ಓದಿದ್ರು ಸಾಕು ಅಂತ ಹೇಳಿ. ಆದ್ರೆ ಒಂದು ಶ್ಲೋಕ, ಒಂದು ಭಾವಾರ್ಥ ಪ್ರಭುಪಾದರದು ಖಂಡಿತವಾಗ್ಲೂ ಓದ್ಬೇಕು. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ಲೋಕ 35 ನೋಡೋಣ. ಯಮಾಧಿರ್ವ್ಯೋಗ ಪತೈಹಿ ಕಾಮಲೋಭಹತೋ ಮುಹುಃ ಮುಕಂದ ಸೇವಯ ಯದ್ವತ್ತ ತದ್ಧಾನ ನ ಶಾಮ್ಯತಿ. ಹರೇ ಕೃಷ್ಣ. ಅನುವಾದ ಭಾವಾರ್ಥ. ಹರೇ ಕೃಷ್ಣ ಮಾತಾಜಿ. ಓದಿ. ಅನುವಾದ: ಯೋಗ ಪದ್ಧತಿಯ ಮೂಲಕ ಇಂದ್ರಿಯ ನಿಗ್ರಹವನ್ನು ಅಭ್ಯಾಸ ಮಾಡುವುದರಿಂದ ಕಾಮನೆ ಮತ್ತು ಕಾಮಗಳ ಶೋಭೆಯಿಂದ ಕೊಂಚ ಬಿಡುಗಡೆ ಪಡೆಯಬಹುದೆಂಬುದೇನೋ ನಿಜ. ಆದರೆ ಇದು ಆತ್ಮಕ್ಕೆ ತೃಪ್ತಿ ಕೊಡಲು ಸಾಕಾಗುವುದಿಲ್ಲ. ದೇವೋತ್ತಮ ಪುರುಷನ ಭಕ್ತಿ ಸೇವೆಯಿಂದ ಅದು ಸಾಧಿತವಾಗುತ್ತದೆ. ಭಾವಾರ್ಥ:
ಇಂದ್ರಿಯಗಳನ್ನು ನಿಯಂತ್ರಿಸುವುದೇ ಯೋಗದ ಗುರಿ. ಆಸನ, ಚಿಂತನೆ, ಭಾವನೆ, ಸಂಕಲ್ಪ, ಏಕಾಗ್ರತೆ, ಧ್ಯಾನ, ಕೊನೆಗೆ ಅತೀಂದ್ರಿಯದಲ್ಲಿ ಐಕ್ಯ, ಈ ಎಲ್ಲಾ ದೈಹಿಕ ವ್ಯಾಯಾಮಗಳ ಯೋಗಿಕ ಪ್ರಕ್ರಿಯೆಯ ಅಭ್ಯಾಸದಿಂದ ಇಂದ್ರಿಯಗಳನ್ನು ನಿಯಂತ್ರಿಸಬಹುದು. ಇಂದ್ರಿಯಗಳನ್ನು ವಿಷಸರ್ಪಗಳೆಂದು ಎಣಿಸಲಾಗಿದೆ. ಯೋಗ ಪದ್ಧತಿಯು ಅವುಗಳನ್ನು ಕೇವಲ ಹತೋಟಿಯಲ್ಲಿಡುತ್ತದೆ. ಇದಕ್ಕೆ ಪ್ರತಿಯಾಗಿ ನಾರದ ಮುನಿಗಳು ದೇವೋತ್ತಮ ಪುರುಷನಾದ ಮುಕುಂದನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ಇಂದ್ರಿಯಗಳನ್ನು ನಿಗ್ರಹಿಸುವ ಮತ್ತೊಂದು ವಿಧಾನವನ್ನು ಆದೇಶಿಸಿದ್ದಾರೆ. ಅವರು ತಮ್ಮ ಅನುಭವದಿಂದ ಹೀಗೆ ಹೇಳುತ್ತಾರೆ: ಇಂದ್ರಿಯಗಳನ್ನು ಕೃತಕವಾಗಿ ನಿಗ್ರಹಿಸುವ ವಿಧಾನಕ್ಕಿಂತ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಹೆಚ್ಚು ಪರಿಣಾಮಕಾರಿಯೂ ಕಾರ್ಯಸಾಧ್ಯವೂ ಆಗಿದೆ. ಭಗವಂತನಾದ ಮುಕುಂದನ ಸೇವೆಯಲ್ಲಿ ಇಂದ್ರಿಯ ತುಷ್ಟಿಯಲ್ಲಿ ಮಗ್ನವಾಗುವುದಕ್ಕೆ ಅವಕಾಶವಿಲ್ಲವಾಗಿದೆ. ಇಂದ್ರಿಯಗಳು ಯಾವುದಾದರೊಂದು ವೃತ್ತಿಯನ್ನು ಬಯಸುತ್ತವೆ. ಕೃತಕವಾಗಿ ಅವುಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ನಿಗ್ರಹವೇ ಅಲ್ಲ. ಏಕೆಂದರೆ ಸುಖ ಭೋಗದ ಯಾವುದಾದ್ರೂ ಸಂದರ್ಭ ಒದಗುತ್ತಿದ್ದಂತೆಯೇ ಸರ್ಪದಂತ ಇಂದ್ರಿಯಗಳು ಖಂಡಿತವಾಗಿ ಅದರ ಲಾಭ ಪಡೆಯುತ್ತವೆ. ಇತಿಹಾಸದಲ್ಲಿ ಇಂಥ ಅನೇಕ ನಿದರ್ಶನಗಳಿವೆ. ವಿಶ್ವಾಮಿತ್ರ ಮುನಿ ಮೇನಕೆಯ ಸೌಂದರ್ಯಕ್ಕೆ ಬಲಿಯಾದನಲ್ಲ, ತನ್ನನ್ನು ಚೆನ್ನಾಗಿ ಶೃಂಗರಿಸಿಕೊಂಡು ಮಾಯೆ ಠಾಕೂರ್ ಹರಿದಾಸರನ್ನು ಮಧ್ಯರಾತ್ರಿಯಲ್ಲಿ ಮೋಹಿಸಿದಳು. ಆದರೂ ಆ ಶ್ರೇಷ್ಠ ಭಕ್ತರನ್ನು ಆಕೆ ತನ್ನ ಬಲಿಗೆ ಬೀಳಿಸಲಾಗಲಿಲ್ಲ. ಇದರ ಒಟ್ಟು ಸಾರ ಇಷ್ಟು: ಭಗವಂತನ ಭಕ್ತಿ ಸೇವೆಯ ಹೊರತಾಗಿ ಯೋಗ ಪದ್ಧತಿಯನ್ನಾಗಲಿ ಊಹಾತ್ಮಕ ಚಿಂತೆಯನ್ನಾಗಲಿ ಎಂದು ಯಶಸ್ವಿಯಾಗಲಾರದು. ಕಾಮ್ಯ ಕರ್ಮಗಳ ಹಠಯೋಗದ ಊಹಾತ್ಮಕ ತತ್ವಶಾಸ್ತ್ರದ ಸೋಂಕು ಇಲ್ಲದೆ ಭಗವಂತನ ಶುದ್ಧ ಭಕ್ತಿ ಸೇವೆಯೇ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ಅಗ್ರಗಣ್ಯ ವಿಧಾನ. ಅಂತ ಶುದ್ಧ ಭಕ್ತಿ ಸೇವೆಯು ಸ್ವಭಾವದಲ್ಲಿ ದಿವ್ಯವಾದದ್ದು. ಯೋಗ ಮತ್ತು ಜ್ಞಾನ ಪದ್ಧತಿಗಳು ಆ ಪ್ರಕ್ರಿಯೆಗೆ ಅಧೀನವಾಗಿರುವಂತಹವು. ದಿವ್ಯವಾದ ಭಕ್ತಿ ಸೇವೆಯು ಆ ಅಧೀನ ಪ್ರಕ್ರಿಯೆಯೊಂದಿಗೆ ಮಿಶ್ರವಾದಾಗ ಎಂದು ದಿವ್ಯವಾಗಲಾರದು. ಅದನ್ನು ಮಿಶ್ರ ಭಕ್ತಿ ಸೇವೆ ಎಂದು ಕರೆಯಲಾಗುವುದು. ಶ್ರೀಮದ್ ಭಾಗವತದ ಕರ್ತೃವಾದ ಶ್ರೀ ವ್ಯಾಸ ಮಹರ್ಷಿಗಳು ದಿವ್ಯ ಸಾಕ್ಷಾತ್ಕಾರದ ವಿಭಿನ್ನ ವಿಧಾನಗಳನ್ನು ಈ ಗ್ರಂಥದಲ್ಲಿ ಹಂತ ಹಂತವಾಗಿ ನಿರೂಪಿಸಲಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಚ್ಚಿ. ಸೊ ಈ ಭಾವಾರ್ಥ ಅನುವಾದದಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ನೋಡೋಣ. ಯೋಗ ಪದ್ಧತಿಯ ಮೂಲಕ ಇಂದ್ರಿಯ ನಿಗ್ರಹವನ್ನು ಅಭ್ಯಾಸ ಮಾಡೋದ್ರಿಂದ ಕಾಮನೆ ಮತ್ತು ಕಾಮಗಳ ಕ್ಷೋಭೆಯಿಂದ ಕೊಂಚ ಬಿಡುಗಡೆ ಪಡೆಯಬಹುದೇನೋ ನಿಜ ಅಂತ ಇದೆ. ಇಲ್ಲಿ ಗಮನಿಸ್ಬೇಕಾದ ಅಂಶ ಕೊಂಚ ಬಿಡುಗಡೆ ಅಂದ್ರೆ ಸ್ವಲ್ಪ ಮಾತ್ರ ಬಿಡುಗಡೆ ಸಿಕ್ಬೋದು. ಯಾವ್ದ್ರಿಂದ? ಯೋಗಾಭ್ಯಾಸಗಳನ್ನ ಮಾಡಿ ಇಂದ್ರಿಯ ನಿಗ್ರಹ ಮಾಡೋಕೆ ಪ್ರಯತ್ನ ಪಡೋದಷ್ಟೇ. ಅದು ಸಂಪೂರ್ಣವಾಗಿ ಆಗೋದಿಲ್ಲ. ಆದ್ರೆ ಅದು ಆತ್ಮಕ್ಕೆ ತೃಪ್ತಿಯನ್ನ ಕೊಡೋದಿಲ್ಲ. ಅದು ಕೇವಲ ದೈಹಿಕ ವ್ಯಾಯಾಮ ಆಗುತ್ತೆ ಅಷ್ಟೇನೆ. ಆದ್ರೆ 8 ವಿಧದಲ್ಲಿ ಹಂತ ಹಂತವಾಗಿ ಸಮಾಧಿ ಹಂತಕ್ಕೆ ಹೋಗ್ಬೇಕು. ಯಮ ನಿಯಮ ಆತರ 8 ಹಂತಗಳಿದೆ. ಯಮ ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಹೀಗಿದೆ ಅನೇಕ ಹಂತಗಳು. ಕೊನೆಗೆ ಸಮಾಧಿ ಸ್ಥಿತಿ. ಅಲ್ಲಿವರೆಗೂ ಯಾರು ಹೋಗೋದಿಲ್ಲ. ಆಸನಗಳನ್ನ ಮಾಡೋದ್ರಲ್ಲಿ ಇವಾಗ ಜನರಿಗೆ ಆಕರ್ಷಣೆ. ಎಷ್ಟು ಜಂಬವಾಗಿ ಹೇಳ್ಕೊಳ್ತಾರೆ, ನಾನು ಯೋಗ ಕ್ಲಾಸಿಗೆ ಹೋಗ್ತೀನಿ, ಯೋಗ ಮಾಡ್ತೇನೆ, ಅದು ಇದು ಅಂತ. ಆದ್ರೆ ಪ್ರಯೋಜನ ಏನು? ಅದು ಕೇವಲ ಈ ದೇಹಕ್ಕೆ ಅಷ್ಟೇ. ದೇಹದಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಆಗುತ್ತೆ. ಕೌಮಾರಂ ಯೌವನಂ ಜರ, ಕೌಮಾರ್ಯದಿಂದ ಯೌವನಕ್ಕೆ ಹೋಗುತ್ತೆ, ಮೃತ್ಯುವಿನ ಕಡೆಗೂ ಹೋಗುತ್ತೆ, ವೃದ್ಧಾಪ್ಯಕ್ಕೂ ಹೋಗುತ್ತೆ ಶರೀರ. ಅದು ಅದರ ಸ್ವಭಾವ, ಗುಣ, ಲಕ್ಷಣ. ಭಗವಂತ ಆ ರೀತಿ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಭಗವಂತನ ಕಡೆ ಹೋಗ್ಬೇಕಿರೋದು ಆತ್ಮ. ಆ ಆತ್ಮದ ಸ್ವರೂಪದ ಪ್ರಕಾರ ಭಗವಂತ ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಒಂದು ಇಂದ್ರಿಯ ವಿಷಯಗಳಿಗೆ ಬಲಿ ಆಗ್ಬಾರ್ದು. ಆದ್ರಿಂದಾನೇ ಪ್ರಭುಪಾದ್ ಹೇಳ್ತಿದ್ದಾರೆ, ಇಂದ್ರಿಯಗಳನ್ನ ವಿಷಸರ್ಪಗಳು ಅಂತ ಇದೆ. ವಿಷಸರ್ಪಗಳ ಸ್ವಭಾವ ಏನು? ತಪ್ಪು ಅದರದಲ್ಲ, ಅದ್ರ ರಚನೆ ಹಾಗೆ ಇದೆ. ಅವಕ್ಕೆ ಕಚ್ಚಿದ್ರೆ ಸಾಕು, ಆ ವಿಷದಿಂದ ವ್ಯಕ್ತಿಯು ಮೃತನಾಗ್ತಾನೆ. ಆತರ ಇಂದ್ರಿಯಗಳೇನಿದಾವೆ ಅವು ಸದಾ ಕಾಲ ವಿಷಯಗಳ ಬಗ್ಗೆ ಚಿಂತಿಸ್ತಾ ಇರುತ್ತೆ. ಇಂದ್ರಿಯ ವಿಷಯಗಳು ಆ ಪಂಚೇಂದ್ರಿಯಗಳದಾವು: ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚೆ. ಇವು 5 ವಿಷಯ ಸುಖಗಳನ್ನ ಕೇಳ್ತಾ 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 ಯಾವುದೇ ಸಮಯದಲ್ಲಿ ನಮ್ಮನ್ನ ಅದು ಕಚ್ಚಬಹುದು. ಯಾಕೆಂದ್ರೆ ನಾವು ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ಅದನ್ನೇ ಅಭ್ಯಾಸ ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕ ಜೀವನವನ್ನ ಮರ್ತೋಗ್ತೀವಿ. ಆ ಇಂದ್ರಿಯಗಳನ್ನ ತೃಪ್ತಿ ಪಡಿಸ್ತಾ ಏನಾಗುತ್ತೆ, ನಮ್ಮ ಆಯುಷ್ಯ ಒಂದು ದಿನ ಮುಗಿದೋಗುತ್ತೆ. ಸೊ ಅವಾಗ ಪ್ರಯೋಜನ ಏನಾಗುತ್ತೆ? ಆಗ್ಲೇ ಹೇಳಿದ್ನಲ್ವಾ, ದಾಸರ ಪದ್ಯದಲ್ಲಿ ಹೇಳಿದ್ರು, ಮನುಷ್ಯ ಜನ್ಮ ದೊಡ್ಡದು, ಹಾಳು ಮಾಡಬೇಡಿ ಉಚ್ಚಪ್ಪಗಳಿರ. ಅಂದ್ರೆ ಇಂದ್ರಿಯ ಸುಖಗಳಲ್ಲಿ ಮುಳುಗಿ ಹೋಗಿ ಮೈ ಮರೆತು ಅವುಗಳನ್ನ ಹಾಳು ಮಾಡ್ಕೊಂಡ್ರೆ ಹುಚ್ಚರಾಗ್ತೀವಿ ನಾವು. ಇಂದ್ರಿಯಗಳಿಗೆ ದಾಸರಾಗೋಗ್ತೀವಿ. ಇಂದ್ರಿಯಗಳ ದಾಸರಾಗ್ಬಾರ್ದು. ಋಷಿಕೇಶ
ಋಷಿಕೇಣ ಅಂತ ಬರುತ್ತೆ ಶ್ಲೋಕ. ಅಂದ್ರೆ ಋಷಿಕೇಶನಾದ ಈ ಭಗವಂತನ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಬೇಕು, ನಮ್ಮ ಇಂದ್ರಿಯಗಳನ್ನ. ಯಾವಾಗ ಭಗವಂತನನ್ನ ತೃಪ್ತಿಪಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಹೋಗ್ತೀವೋ ನಮ್ಮ ಇಂದ್ರಿಯಗಳು ತಾನಾಗೆ ತೃಪ್ತಿಯನ್ನ ಪಡ್ಕೊಳ್ಳುತ್ತೆ. ಯೋಗ ಪದ್ಧತಿ ಕೇವಲ ಹತೋಟಿಯಲ್ಲಿಡುತ್ತದೆ ಅಂತ ಕೊಟ್ಟಿದೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಮಾತ್ರ ಹತೋಟಿಯಲ್ಲಿಡುತ್ತೆ. ದೇಹವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳಕ್ಕೆ ಬೇಕು, ಯೋಗ ಮಾಡ್ಬೇಕು, ನಿಜ ಒಪ್ಕೊಳ್ಳೋಣ. ಆದ್ರೆ ಸಮಾಧಿ ಸ್ಥಿತಿಯವರೆಗೆ ಕೊಂಡೊಯ್ಯೋದಕ್ಕೆ ಅದು ಸಾಧ್ಯ ಇಲ್ಲ. ಆದ್ರಿಂದನೇ ಯೋಗ ಮಾರ್ಗ, ಧ್ಯಾನ ಮಾರ್ಗ ಎರಡಕ್ಕಿಂತ ಹೆಚ್ಚಾಗಿ ನಮ್ಗೆ ಭಕ್ತಿ ಸೇವೆ ಬಹಳ ಇಂಪಾರ್ಟೆಂಟು. ಭಕ್ತಿ ಸೇವೆಯಲ್ಲಿ ಆ ಪರಮ ಪುರುಷ ಮುಕುಂದನ ದಿವ್ಯವಾದ ಪ್ರೇಮ ಸೇವೆಯಲ್ಲಿ ಯಾವಾಗ ನಾವು ತೊಡ್ಕೊಳ್ತೇವೆ, ಆವಾಗ ನಮ್ಮ ಇಂದ್ರಿಯಗಳನ್ನ ನಿಗ್ರಹಿಸ ಮತ್ತೊಂದು ವಿಧಾನವನ್ನ ನಾವು ಅಪ್ಲೈ ಮಾಡ್ಕೊಳ್ಬೇಕು, ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ಪ್ರಭುಪಾದಕ್ಕೆ ಎಲ್ಲ ಮಾರ್ಗವನ್ನ ಹಾಕಿ ತೋರಿಸಿದ್ದಾರೆ. ಆ ಪ್ರಭುಪಾದರು ಹಾಕಿ ಕೊಟ್ಟ ಮಾರ್ಗವನ್ನ ತಿಳಿಸಕ್ಕೆ ಅನೇಕ ಹಿರಿಯ ಭಕ್ತರು, ಗುರುಗಳು ಸದಾಕಾಲ ಅನಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಆದ್ರೆ ಆ ಗುಣಗಳನ್ನ ನಾವು ಮೈಗೂಡಿಸ್ಕೊಳ್ಳೋದು ನಮ್ ಕೈಲಿದೆ. ಹಾಗೆ ತಮ್ಮ ಅನುಭವದಿಂದ ಹೀಗೆ ಹೇಳುತ್ತಾರೆ. ಯಾವ ತರ ಹೇಳ್ತಾ ಇದ್ದಾರೆ? ಇಂದ್ರಿಯಗಳನ್ನ ಕೃತಕವಾಗಿ ನಿಗ್ರಹಿಸುವ ವಿಧಾನಕ್ಕಿಂತ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆ ಹೆಚ್ಚು ಪರಿಣಾಮಕಾರಿಯೂ ಕಾರ್ಯಸಾಧ್ಯವೂ ಆಗಿದೆ. ಅಂದ್ರೆ ನಮ್ಮ ಇಂದ್ರಿಯಗಳ ತೃಪ್ತಿಪಡಿಸೋ ಬದಲು ಆಗ್ಲೇ ಹೇಳಿದ್ನಲ್ಲ, ಕೃಷ್ಣನ ಇಂದ್ರಿಯವನ್ನ ತೃಪ್ತಿಪಡಿಸುವಂತ ಕಾರ್ಯವನ್ನ ನಾವು ಮಾಡ್ಬೇಕು. ಭಗವಂತನಾದ ಮುಕುಂದನ ಸೇವೆಯಲ್ಲಿ ಇಂದ್ರಿಯ ತೃಷ್ಟಿಯಲ್ಲಿ ಮಗ್ನವಾಗುವುದಕ್ಕೆ ಅವಕಾಶವೇ ಇಲ್ಲವಾಗಿದೆ. ಸೊ ನಾನಾ ವಿಷಯಗಳಿಂದ ಸದಾಕಾಲ ಅವುಗಳ ಚಿಂತನೆ, ಅವುಗಳನ್ನ ತೃಪ್ತಿಪಡ್ಸಕ್ ಹೋಗಿ ಯಾವ್ದಾದ್ರು ಒಂದು ಇಂದ್ರಿಯಗಳು ಯಾವುದೋ ಒಂದು ವಿಷಯವನ್ನ ಬಯಸುತ್ತೆ ಅಂದ್ರೆ ಅವುಗಳನ್ನ ತೃಪ್ತಿಪಡ್ಸಕ್ ಹೋಗ್ತೀವಿ. ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಅವುಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ನಿಜವಾದ ಇಂದ್ರಿಯ ಹತೋಟಿಯಲ್ಲಿ ಇಟ್ಕೊಳ್ಳೋ ವಿಧಾನ ಅಲ್ಲ. ಹಾಗಾದ್ರೆ ನಿಜವಾದ ಇಂದ್ರಿಯವನ್ನ ನಿಜವಾಗ್ಲೂ ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಅದು ಭಕ್ತ ಅಂಬರೀಷ. ರಾಜ ಅಂಬರೀಷ ಮಹಾನ್ ಭಕ್ತ. ರಾಜನಾದ್ಮೇಲೆ ಅವನ್ಗೆ ಎಷ್ಟು ಐಶ್ವರ್ಯ ಇರುತ್ತೆ, ಎಷ್ಟು ಭೋಗ ಭಾಗ್ಯಗಳನ್ನ ಅನುಭವಿಸ್ಬೋದು, ಅವನು ಎಷ್ಟು ಇಂದ್ರಿಯ ಸುಖವನ್ನ ಪಡ್ಬೋದು, ಎಷ್ಟು ಅಹಂಕಾರ, ಎಷ್ಟು ಜಂಬ ಇರ್ಬೇಕು. ಆದ್ರೆ ಅವನು ಅದ್ಯಾವುದೂ ಮಾಡಲ್ಲ. ಅದಕ್ಕೆ ಅವನನ್ನ ರಾಜರ್ಷಿ, ರಾಜರಾಗಿ ಋಷಿಗಳಂತ ಇರೋರನ್ನ ರಾಜರ್ಷಿ ಅಂತ ಕರೆಯುತ್ತೆ. ಭಕ್ತ ಅಂಬರೀಷ ಒಂದು ಉತ್ತಮವಾದ ಉದಾಹರಣೆ. ಇಂದ್ರಿಯಗಳನ್ನ ಅಂಕಿಯಲ್ಲಿ ಇಡಕ್ ಆಗದೆ ಇರುವಂತ ದೂರ್ವಾಸ ಮುನಿಯಿಂದ ಅಂಬರೀಷನ್ಗೆ ತೊಂದರೆ ಆಯ್ತು. ಸೊ ಈ ಕತೆ ನಿಮ್ಗೆಲ್ಲ ಗೊತ್ತಿದೆ. ಅಂಬರೀಷ ಏಕಾದಶಿ ವ್ರತ ಮಾಡಿ ದ್ವಾದಶಿ ದಿವಸ, ಪಾರನೇ ದಿವಸ ದೂರ್ವಾಸ ಮುನಿ ಬಂದಿದ್ದು. ದೂರ್ವಾಸ ಹೇಗೆ ಅವ್ರಿಗೆ ತೊಂದರೆ ಕೊಟ್ರು ಈ ವಿಷಯಗಳನ್ನು ತಿಳಿದಿರ್ತೀರಿ ಬೇರೆ ಕ್ಲಾಸ್ಗಳಲ್ಲಿ. ಆದ್ರೆ ನಮ್ಗೆ ಬೇಕಿರೋದು ಇಂದ್ರಿಯಗಳನ್ನ ಹತೋಟಿಯಲ್ಲಿ ಹೇಗೆ ಅಂಬರೀಷ ಇಟ್ಕೊಂಡ ಅನ್ನೋ ವಿಷಯವನ್ನ ನಾವು ನೋಡೋಣ. ಋಷಿ ದುರ್ವಾಸ ಮಾಡಿದ ಅನ್ಯಾಯವನ್ನೆಲ್ಲ ಮೌನವಾಗಿ ಸಹಿಸ್ಕೊಂಡ ಅಂಬರೀಷ. ಈ ತಾಳ್ಮೆ ಬಹಳ ಇಂಪಾರ್ಟೆಂಟ್. ಭಕ್ತನಾಗಿದ್ರಿಂದ ಅವನು ಅದ್ರ ಮೇಲೆ ವಿಜಯವನ್ನ ಸಾಧಿಸೋದಕ್ಕೆ ಸಾಧ್ಯ ಆಯ್ತು. ಯಾವ್ದ್ರ ಮೇಲೆ? ಕೋಪದ ಮೇಲೆ. ರಾಜನಾದವನು ದುರ್ವಾಸ ಮುನಿಗೆ ಏನೂ ಹೇಳಲಿಲ್ಲ, ಅಧಿಕಾರ ಇತ್ತು, ಆದ್ರೂ ಕೂಡ ಅವನು ಹೇಳಲಿಲ್ಲ. ಭಾಗವತದಲ್ಲಿ 9ನೇ ಸ್ಕಂದ 4ನೇ ಅಧ್ಯಾಯ 18ರಿಂದ 20ನೇ ಶ್ಲೋಕದಲ್ಲಿ ಈ ಅರ್ಹತೆಗಳೇನು ಅಂತ ಹೇಳುತ್ತೆ. ಆ ಅರ್ಹತೆಗಳೇನು, ಅದರಿಂದ ಅಂಬರೀಷ ಹೇಗೆ ತನ್ನ ಇಂದ್ರಿಯವನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಯ್ತು ಅನ್ನೋದನ್ನ ಹೇಳ್ತಾರೆ. ಅದನ್ನ ನೋಡೋಣ. ಸವೈ ಮನ ಕೃಷ್ಣ ಪಾದಾರವಿಂದಯೋರ್ ವಚಾನ್ಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇ ಮಂದಿರ ಮಾಸನಾದಿಷು ಶ್ರುತಿಂ ಚಕಾರಾರಚ್ಯುತ ಸತ್ಕಥೋದಯೇ ಮುಕುಂದಲಿಂಗಾಯ ದರ್ಶನೇ ದೃಶೌ ತದ್ರದ್ರಗಾತ್ರ ಸ್ಪರ್ಶೇಂಗ ಸಂಗಮಂ ಗ್ರಾಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ತುಲಸ್ಯ ರಸನಾಂ ತದರ್ಪಿತೆ ಪಾದೌ ಹರೇ ಕ್ಷೇತ್ರ ಪದಾನುಪರ್ಪಣೆ ಶಿರೋ ಋಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇನ ತು ಕಾಮ ಕಾಮ್ಯಯ ಯಥೋತ್ತಮ ಶ್ಲೋಕ ಭಜನಾಶ್ರಯಾರತಿ. ಇದು ಅಂಬರೀಷ ಯಾವ ರೀತಿ ತನ್ನ ಇಂದ್ರಿಯಗಳನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದ ಅನ್ನೋ ಶ್ಲೋಕ. ಅದರ ವರ್ಣನೆ ಹೀಗಿದೆ. ಅಂಬರೀಷ್ ಮಹಾರಾಜ ತನ್ನ ಮನಸ್ಸನ್ನ ಕೃಷ್ಣನ ಪಾದಗಳಲ್ಲಿ ನಿಲ್ಲಿಸಿದ. ಅಂದ್ರೇನು? ಸದಾಕಾಲ ಕೃಷ್ಣನ ಪಾದಗಳನ್ನ
ತನ್ನ ಮನಸ್ಸಿನಲ್ಲಿರಿಸ್ಕೊಂಡು ಅವುಗಳನ್ನ ಧ್ಯಾನ ಮಾಡ್ತಾ ಇದ್ದ. ಭಗವಂತನ ನಿವಾಸವನ್ನು, ಭಗವಂತನ ಧಾಮವನ್ನ, ಭಗವಂತನ ಲೀಲೆಗಳನ್ನ ವರ್ಣಿಸೋದಕ್ಕೆ ತನ್ನ ಮಾತುಗಳನ್ನು, ನಾಲಿಗೆಯನ್ನ ಬಳಸ್ಕೊಂಡ. ಕೈಗಳನ್ನು ಭಗವಂತನ ದೇವಸ್ಥಾನವನ್ನ ಸ್ವಚ್ಛಗೊಳಿಸೋದಕ್ಕೆ ಉಪಯೋಗಿಸ್ಕೊಂಡ. ಕಿವಿಗಳಲ್ಲಿ ಭಗವಂತನ ಲೀಲೆಗಳನ್ನ ಕೇಳ್ತಾ ಇದ್ದ. ಕಣ್ಣುಗಳನ್ನ ಭಗವಂತನ ಸುಂದರವಾದ ರೂಪವನ್ನು ನೋಡೋದಕ್ಕೆ ಬಳಸ್ಕೊಂಡ. ದೇಹವನ್ನು, ಭಕ್ತನ ದೇಹವನ್ನು ಸ್ಪರ್ಶವನ್ನ ಮಾಡೋದಕ್ಕೆ ಬಳಸ್ಕೊಂಡ. ಮೂಗನ್ನ ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸಿರುವಂತ ಆ ತುಳಸಿ ದಳ ಮತ್ತು ಆ ಹೂವಿನ ಸುವಾಸನೆಯನ್ನ ಕೇಳೋದಕ್ಕೆ ಅನುಭವಿಸೋದಕ್ಕೆ ಉಪಯೋಗಿಸ್ಕೊಂಡ. ಹಾಗೇನೆ ಕಾಲುಗಳನ್ನ ಭಗವಂತನ ದೇವಾಲಯದ ಕಡೆಗೆ ಹೋಗೋದಕ್ಕೆ ಬಳಸಿಕೊಂಡ. ಶಿರವನ್ನ ಭಗವಂತನಿಗೆ ಪ್ರಣಾಮವನ್ನ ಸಲ್ಲಿಸಲು ಬಳಸಿಕೊಂಡ. ಸೊ ಭಾಗವತದ ಇನ್ನೊಂದು ಶ್ಲೋಕ ಹೇಳುತ್ತೆ, ಯಾರು ಭಗವಂತನ ಚರಣಕ್ಕೆ ತಲೆಬಾಗಿ ನಮಸ್ಕರಿಸಿ ಆ ಶಿರವನ್ನ ನಮಸ್ಕಾರ ಮಾಡಕ್ ಬಳಸೋದಿಲ್ವೋ ಅಂತ ಶಿರಕ್ಕೆ ಯಾವುದೇ ವಜ್ರ ಖಚಿತವಾದ ಕಿರೀಟ ಹಾಕೊಂಡ್ರು ಅದು ಹೆಣದ ತಲೆಯ ಮೇಲೆ ಇಟ್ಟಂಗೆ ಅಂತ ಹೇಳತ್ತೆ. ಮತ್ತು ತನ್ನ ಬಯಕೆಗಳನ್ನು, ಸೊ ಇವೆಲ್ಲ ಈ ಒಂದು ಸ್ಥೂಲ ದೇಹದಲ್ಲ ಇಂದ್ರಿಯಗಳ ಕೆಲಸ ಆದ್ರೆ, ಬಯಕೆಗಳು ಮನಸ್ಸಿನಲ್ಲಿ ಉದ್ಭವಿಸುವಂತ ಆಸೆಗಳು ಅನೇಕವಿದೆ. ಈ ಆಸೆ ಮತ್ತು ನಿರೀಕ್ಷೆಗಳೇ ಬಹಳ ನಮ್ಮನ್ನ ಹಾಳು ಮಾಡೋದು. ಹೇಗೋ ಒಂದು ಕ್ಲಾಸ್ ಅನ್ನ ಕೇಳೋ, ಪ್ರವಚನ ಕೇಳೋ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಜಾಗೃತ ಆಗ್ತಾ ಹೋಗುತ್ತೆ. ಆದ್ರೆ ನಮ್ಮಲ್ಲೇನಾಗುತ್ತೆ, ಬೇರೆಯವರಿಂದ ನಿರೀಕ್ಷೆ, ಇವ್ರು ಹೀಗೆ ಹಾಗೆ, ಅವ್ರು ಹೀಗ್ ಮಾಡ್ಬೇಕಿತ್ತು, ಹಾಗ್ ಮಾಡ್ಬೇಕಿತ್ತು, ನಮ್ಮನ್ನ ಹೀಗ್ ನೋಡ್ಕೊಳ್ಳಿಲ್ಲ, ಹಾಗ್ ನೋಡ್ಕೊಳ್ಳಿಲ್ಲ, ನಮ್ಮನ್ನ ಈ ರೀತಿ ಟ್ರೀಟ್ ಮಾಡ್ತಾರೆ, ಆ ರೀತಿ ಟ್ರೀಟ್ ಮಾಡ್ತಾರೆ. ಈ ನಿರೀಕ್ಷೆಗಳೇ ಫಸ್ಟ್ ತಪ್ಪು. ನಮ್ಮ ನಿರೀಕ್ಷೆ ಏನಿದ್ರು ಭಗವಂತನ ಕಡೆಗೆ ಇರ್ಬೇಕು. ಆ ಭಗವಂತನ ಕೃಪಾ ದೃಷ್ಟಿಯ ನಿರೀಕ್ಷೆ ನಮ್ಗಿರ್ಬೇಕು. ಆ ಗುರುವಿನ ಕೃಪಾ ಕಟಾಕ್ಷದ ದೃಷ್ಟಿ ಇರ್ಬೇಕು. ಕೃಪಾ ಕಟಾಕ್ಷ ಆ ಭಗವಂತಂದು ಬಿಟ್ಟು ಬೇರೆ ಯಾರು ನಮ್ಗೆ ಅಷ್ಟು ಚೆನ್ನಾಗಿ ಕೃಪೆ ಮಾಡಕ್, ಹಿರಿಯ ಭಕ್ತರ ಅಸೋಸಿಯೇಷನ್ ಅಲ್ಲೇ ಇವೆಲ್ಲ ಸಿಕ್ಕೋದು. ನಾವ್ ಹಾಗೆ ಇಟ್ಕೊಂಡು ನಮ್ಗೆ ಹಾಗಿಲ್ಲ, ಹೀಗಿಲ್ಲ, ಹೀಗ್ ಮಾಡ್ಬೇಕಿತ್ತು, ಹಾಗ್ ಮಾಡ್ಬೇಕು ಅಂತ ನಿರೀಕ್ಷೆ ಇಟ್ಕೊಳ್ಳೋದು ನಮ್ಮನ್ನ ದುಃಖಕ್ಕೆ ಈಡು ಮಾಡುತ್ತೆ. ಕಾಮಯೇಷ, ಕ್ರೋಧಯೇಷ, ರಜೋಗುಣ ಸಮುದ್ಭವ, ಇವು ಎಲ್ಲ ರಜೋಗುಣದಿಂದ ಉಂಟಾದವು. ಯಾವಾಗ ನಮ್ಗೆ ಆಸೆ ಉಂಟಾಗುತ್ತೆ, ಆ ಆಸೆ ಅನ್ನೋದು ತೀರಿಸ್ಕೊಳಕ್ ಆಗಲ್ವೋ ಅವಾಗ ಏನಾಗುತ್ತೆ, ಕ್ರೋಧ ಉಂಟಾಗುತ್ತೆ, ಕೋಪ ಬರುತ್ತೆ. ಕಾಮಯೇಷ, ಕ್ರೋಧಯೇಷ, ರಜೋಗುಣ ಸಮುದ್ಭವ. ಸೊ ಆದ್ರಿಂದ ಆಸೆಗಳನ್ನ ನಾವೆಲ್ಲ ಭಗವಂತನ ಕಡೆಗೆ ತಿರುಗಿಸ್ಕೊಳ್ಬೇಕು. ಆಸೆಗಳನ್ನ ಕೊಂದಾಕೋದು ಅನ್ನೋದು ಬಹಳ ಕಷ್ಟ. ಸಹಜವಾಗಿ ನಮ್ಮಲ್ಲಿ ಮನಸ್ಸು, ಆ ಮನಸ್ಸಲ್ಲಿ ಬಯಕೆಗಳು, ಆಸೆಗಳು ಇದ್ದೇ ಇರುತ್ತೆ. ಆದ್ರೆ ನಮ್ಮ ಆಸೆಗಳು ಇಂದ್ರಿಯ ಸುಖದ ಬದಲು ನಾವು ಭಗವಂತನ ಕಡೆಗೆ ನಮ್ಮನ್ನ ನಾವು ತಿರುಗಿಸ್ಕೊಳ್ಬೇಕು. ಸೊ ಈ ವಿಷಯವನ್ನ ನಾವು ಅಂಬರೀಷನ ವಿಷಯದಲ್ಲಿ ನೋಡ್ಬೋದು. ಸೊ ಹೀಗಾಗಿ ನಾವು ನಮ್ಮ ಇಂದ್ರಿಯಗಳನ್ನ ಋಷಿಕೇಶನಾದ ಆ ಭಗವಂತನ ಭಕ್ತನಾಗಿ ನಾವು ಅವನ ಸೇವೆಯನ್ನ ನಾವು ಮಾಡ್ತಾ ಹೋದ್ರೆ, ಋಷಿಕೇಶ ಅಂದ್ರೇನೆ ಇಂದ್ರಿಯಗಳ ಒಡೆಯ. ಅವನನ್ನ ತೃಪ್ತಿಪಡಿಸಿದ್ರೆ ಸಾಕು. ತೃಪ್ತಿ ಪಡಿಸ್ತೀವ ಬಿಟ್ಟಿದೀವ ಅದು ಆ ಪೂರ್ತಿ ಕೃಷ್ಣನಿಗ್ ಮಾತ್ರ ಗೊತ್ತು. ಆದ್ರೆ ಆ ದಾರಿಯಲ್ಲಿ ಸ್ವಲ್ಪ ಹೆಜ್ಜೆಯನ್ನ ಇಟ್ಟು ಮುಂದೆ ಸಾಗಿದ್ರೇನೆ ಸಾಕು. ಕೃಷ್ಣ ಬೇಕಾಗಿರೋ ಎಲ್ಲಾ ಅನುಕೂಲವನ್ನ ನಮ್ಗೆ ಮಾಡ್ಕೊಡ್ತಾನೆ. ಈ ಎಲ್ಲಾ ಅರ್ಹತೆಗಳು ಭಗವಂತನ ಮತ್ಪರ ಭಕ್ತನಾಗೋದಕ್ಕೆ ಸಹಾಯ ಮಾಡತ್ತೆ, ಅದನ್ನ ಯೋಗ್ಯನನ್ನಾಗಿ ಮಾಡುತ್ತೆ. ಮತ್ಪರ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಮಹಾ ವಿದ್ವಾಂಸನಾದವನು ಕೃಷ್ಣನ್ಗೆ ಸಲ್ಲಿಸುವಂತ ಭಕ್ತಿ ಪೂರ್ವಕ ಸೇವೆಯ ಶಕ್ತಿಯಿಂದ ಇಂದ್ರಿಯವನ್ನ ಸಂಪೂರ್ಣವಾಗಿ ಇಟ್ಕೊಳ್ಬಹುದು ಅಂತವನನ್ನ ಮತ್ಪರ ಅಂತ ಹೇಳ್ತಾರಂತ. ಸೊ ಹೇಗೆ ಒಂದು ಅಗ್ನಿ ಒಂದು ರೂಮಲ್ಲಿರೋ ಎಲ್ಲ ವಸ್ತುವನ್ನ ಸುಟ್ಟಾಕ್ಬಿಡುತ್ತೆ, ಆ ಬೆಂಕಿಗೆ ಇದನ್ನ ಸುಡ್ಬೇಕು, ಇದನ್ನ ಸುಡಬಾರ್ದು ಅನ್ನೋದು ಗೊತ್ತಿಲ್ಲ, ಅದ್ರ ಸ್ವಭಾವ ಎಲ್ಲವನ್ನ ಸುಟ್ಟು ಭಸ್ಮ ಮಾಡ್ಬಿಡುತ್ತೆ. ಹಾಗೇನೆ ಹೃದಯದಲ್ಲಿ ಇರೋಂತ ಆ ವಿಷ್ಣು ಎಲ್ಲ ಕಲ್ಮಶಗಳನ್ನ ಸುಟ್ಟಾಕ್ಬಿಡ್ತಾನೆ. ಯಾವಾಗ ನಾವು ಆ ಹರಿಯ ಕಡೆಗೆ ಮುಖ ಮಾಡಿದಾಗ ಮಾತ್ರ, ಆ ಶ್ರೀಹರಿಯ ಮಾತುಗಳನ್ನ ಕೇಳಿದಾಗ, ವೇದಗಳಲ್ಲಿ ಕೊಟ್ಟಿರೋ ಅಂತ ಆ ಉಪದೇಶಗಳನ್ನ ಪಾಲಿಸ್ಬೇಕು. ಗುರು ಹಿರಿಯರು ನಮ್ಗೆ ಹೇಳ್ಕೊಟ್ಟಂತ ಮಾರ್ಗದಲ್ಲಿ ನಾವು ಚಲಿಸ್ಬೇಕು. ಅವುಗಳ ಮಾಡುವಂತ ಪ್ರಯತ್ನವನ್ನ ಸ್ವಲ್ಪ ಮಾತ್ರ ಮಾಡಿದ್ರು ಸಾಕು, ಆ ಭಗವಂತ ನಮ್ಗೆ ಎಲ್ಲಾ ಅನುಕೂಲಗಳನ್ನ ಮಾಡ್ಕೊಡ್ತಾನೆ.
ಕೆಲವ್ರಿಗೆ ಅನ್ಸುತ್ತೆ ನಾನು ಎಷ್ಟೋ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ಯಾಕೆ ನನ್ಗೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಸಾಧ್ಯ ಆಗುತ್ತೆ, ನಾವು ನಮ್ಮ ಪ್ರಯತ್ನವನ್ನ ಬಿಡ್ದೀರ ಮಾಡ್ಬೇಕು. ದಾಮೋದರ ಲೀಲೆಯಲ್ಲಿ ನೋಡೋ ಹಾಗೆ 2 ಇಂಚು ಯಾಕೆ ಕಮ್ಮಿ ಬಂತು ಅಂದ್ರೆ, ಒಂದು ನಮ್ಮ ಪ್ರಯತ್ನ, ಇನ್ನೊಂದು ಆ ಭಗವಂತನ ಕೃಪೆ. ನಾವು ಸ್ವಲ್ಪ ಮಾತ್ರ ಪ್ರಯತ್ನ ಪಟ್ರು ಆ ಭಗವಂತ ಅಪಾರವಾದ ಕೃಪೆಯನ್ನ ಮಾಡಿ ನಮ್ಮನ್ನ ಚೇಂಜ್ ಮಾಡ್ತಾನೆ. ಸೊ ಇಷ್ಟೆಲ್ಲ ಕಾಟ ಕೊಡುವಂತ ಈ ಮನಸ್ಸನ್ನ ಇಂದ್ರಿಯ ಹತೋಟಿಗೆ ತರೋದು ಹೇಗೆ? ಅದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನ ಹೇಳ್ತೀನಿ. ಮನಸ್ಸಿಗೆ ಸದಾ ಕಾಲ ಹರಿಚಿಂತನೆಯನ್ನ ಕೊಡ್ಬೇಕು ಅಂತ ಹೇಳ್ತೀವಿ. ಒಂದು ಉದಾಹರಣೆ, ಒಂದು ಕಥೆ ಮೂಲಕ ಇದೆ. ಇದು ಪದ್ಮಪುರಾಣದಲ್ಲಿದೆ. ಒಬ್ಬ ರೈತ ಉಳುಮೆ ಮಾಡ್ತಾ ಇರ್ತಾನೆ. ಭೂಮಿಯನ್ನ ಉಳುಮೆ ಮಾಡ್ತಾ ಇರ್ಬೇಕಾದ್ರೆ ಅವನ್ಗೆ ಒಂದು ಶೈತಾನ ಸಿಕ್ಬಿಡುತ್ತೆ. ಒಂದು ದಿನ ಬಡ ರೈತ, ಸಾಧಾರಣ ರೈತ ಅವನು. ಆ ಶೈತಾನ ಕೇಳುತ್ತೆ, ನೀನು ಕರ್ಕೊಂಡು ಹೋಗು ಅಂತ. ಇವನ್ ಹೇಳ್ತಾನೆ, ನಾನೊಂದಿಷ್ಟು ಉಳುಮೆ ಇಲ್ಲೆಲ್ಲೋ ಮಾಡ್ತೀನಿ, ಅಲ್ಲೆರಡು ಹೊತ್ತೇನೋ ತಿನ್ಕೊಂಡಿರ್ತೀನಿ, ನಿನ್ನ ಕರ್ಕೊಂಡೋಗಿ ನಾನು ಏನ್ ಮಾಡ್ಲಿ, ನಿನ್ನ ನೋಡ್ಕೊಳ್ಳೋದಾದ್ರು ಹೇಗೆ, ನನ್ಗೇನು ಬೇಡ ಅಂತ ಹೇಳ್ತಾನೆ. ಅವಾಗ ಆ ಶೈತಾನ ಹೇಳ್ತಾನೆ, ಇಲ್ಲ ಖಂಡಿತ ನನ್ನ ಕರ್ಕೊಂಡೋಗು, ನೀನ್ ಹೇಳಿದ್ದೆಲ್ಲ ಮಾಡ್ತೀನಿ, ನೀನ್ ಕೇಳಿದ್ದನ್ನೆಲ್ಲ ಕೊಡ್ತೀನಿ, ನನ್ಗಷ್ಟು ಶಕ್ತಿ ಇದೆ ಅಂತ ಹೇಳ್ತಾನೆ. ಇವ್ನ ರೈತ ಎಷ್ಟೋ ಹೇಳ್ದ, ಆದ್ರೆ ಶೈತಾನ ಬಿಡಲ್ಲ. ಸರಿ, ರೈತ ಕರ್ಕೊಂಡ್ ಹೋಗ್ತೀನಿ ಅಂತ ರೆಡಿ ಆದ. ಆಗ ಶೈತಾನ ಒಂದು ಷರತ್ತನ್ನ ಹಾಕ್ದ. ಏನದು ಷರತ್ತು ಅಂತ ಹೇಳಿದ್ರೆ, ನೀನ್ ನನ್ನ ಕರ್ಕೊಂಡೋದ್ಮೇಲೆ ನನ್ಗೆ ಏನಾದ್ರೂ ಮಾಡ್ಬೇಕು ಅನ್ನೋದು ನನ್ನ ಒಂದು ಸ್ವಭಾವ. ಏನಾದ್ರೂ ಒಂದ್ ಕಾರ್ಯ ನಾನ್ ಮಾಡ್ತಾನೆ ಇರ್ಬೇಕು. ಸೊ ಆ ಕಾರ್ಯವನ್ನ ನೀನು ಪದೇ ನನಗ್ ಕೊಡ್ಬೇಕು. ಆ ಕಾರ್ಯವನ್ನ ಮಾಡ್ತಾ ಇರ್ತೀನಿ, ನಾನು ಸದಾ ನಿನ್ ಜೊತೆ ಇರ್ತೀನಿ, ನಿನಗೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆಯನ್ನ ನಾನು ಮಾಡ್ತಾ ಹೋಗ್ತೀನಿ, ಅನುಕೂಲ ಮಾಡ್ಕೊಡ್ತೀನಿ. ಸರಿ, ರೈತ ಕರ್ಕೊಂಡೋಗಿ ಅವನನ್ನ ನೋಡ್ಕೊಳ್ತಾ ಇರ್ಬೇಕಾರೆ, ನನ್ಗೆ ಏನಾದ್ರು ಕೆಲ್ಸ ಹೇಳು. ಸರಿ, ಶೈತಾನ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನಲ್ಲ, ಏನಾದ್ರೂ ಕೇಳೋಣ ಇರು. ಸರಿ, ಇಷ್ಟು ದೊಡ್ಡ ಹೊಲವನ್ನ ಉಳುಮೆ ಮಾಡ್ಬೇಕು ಅಂದ್ರೆ ಒಂದ್ ಚಿಟ್ಕಿ ಹೊಡಿಯೋಷ್ಟ್ರಲ್ಲಿ ಶೈತಾನ ಮುಗಿಸ್ಬಿಡುತ್ತೆ. ಅದೇ ತರ ನೋಡಿದ ತಕ್ಷಣ ಇವ್ನ್ಗೆ ಆಶ್ಚರ್ಯ ಆಗುತ್ತೆ. ಓ, ಶೈತಾನ ಇಷ್ಟು ಚೆನ್ನಾಗಿ ಇದನ್ ಮಾಡ್ತಾ ಇದ್ದಾನಲ್ಲ, ಇನ್ನ ಏನಾದ್ರು ಕೇಳೋಣ ಇರು. ನನ್ ಮನೆ ಹರಕು ಮುರ್ಕು ಜೋಪಡಿಯಲ್ಲಿ ಇದ್ದೀನಿ ನಾನು, ಈ ಗುಡಿಸ್ಲು ಬದ್ಲು ನಂಗೊಂದ್ ಚೆನ್ನಾಗಿರೋ ಭವ್ಯವಾದ ಬಂಗ್ಲೆ ಕಟ್ಕೊಟ್ರೆ ಚೆನ್ನಾಗಿರುತ್ತೆ ಅಂತಾನೆ. ಒಂದು ಚಿಟ್ಕಿ ಹೊಡಿಯೋಷ್ಟ್ರಲ್ಲಿ ಮತ್ತೆ ಆ ಬಂಗ್ಲೆ ಕಟ್ಕೊಟ್ಬಿಡ್ತಾನೆ. ಬಂಗ್ಲೆ ಏನೋ ಬಂತು, ಆದ್ರೆ ಇವನೊಬ್ನೇ ಇದ್ದೇನ್ ಮಾಡ್ತಾನೆ ಅಷ್ಟು ದೊಡ್ಡ ಮನೆಯಲ್ಲಿ. ಅದಕ್ಕಾಗಿ ಬೇಕಿರುವಂತ ಪದಾರ್ಥಗಳು ಬೇಕು ಅಂದ, ಆಮೇಲೆ ಹೆಂಡತಿ ಬೇಕು, ಆಮೇಲೆ ಆ ಮನೆಯನ್ನ ನೋಡ್ಕೊಳಕ್ಕೆ, ಮೇಂಟೈನ್ ಮಾಡೋದಕ್ಕೆ ಒಂದು ನೌಕರ ಬೇಕು. ಈ ರೀತಿ ಆಳು ಕಾಳುಗಳು ಎಲ್ಲವೂ ಬಂದ್ವು, ಸಂಪತ್ತು ಬಂತು, ಮನೆ ಅಲಂಕಾರಗೊಳಿಸೋದಕ್ ಬೇಕಾಗಿರೋ ವಸ್ತುಗಳು ಎಲ್ಲವನ್ನ ಮಾಡಿದ್ರು. ಒಂದು ಎಲ್ಲಾ ಶೈತಾನ ಮಾಡ್ಕೊಡ್ತಾ ಇದ್ದೆ, ಇವ್ನು ಕೇಳ್ತಾ ಹೋಗ್ತಾ ಇದ್ದಾನೆ. ಈ ಶೈತಾನ ಮತ್ತೆ ಬಂದು ಕೇಳ್ತಾ ಇದ್ದೆ ಈ ರೈತನ, ನನ್ಗೇನಾದ್ರೂ ಕಾರ್ಯ ಕೊಡು ಅಂತ. ಈ ರೈತನ್ಗೆ ಪೇಚಿ ಇಟ್ಕೊಂಡ್ಬಿಡ್ತು. ಯಾಕೆ ಪದೇ ಬಂದ್ ಇವ್ನ ಏನೋ ಒಂದ್ ಕೇಳ್ತಾನೆ, ನಾನ್ ಪದೇ ಅವ್ನಿಗೆ ಕೆಲ್ಸ ಹೇಳೋದೇ ಆಗೋಗ್ತಾ ಇದೆ. ಆದ್ರೆ ಇಷ್ಟೆಲ್ಲ ನಾನ್ ಪಡ್ಕೊಂಡಲ್ಲ, ಈ ಐಶ್ವರ್ಯ ಇವನ್ನೆಲ್ಲ ಅದನ್ನ ಅನುಭವಿಸೋದ್ ಯಾವಾಗ? ಈ ಶೈತಾನ ನನ್ ಬೆನ್ನೆ ಬಿಡ್ತಾ ಇಲ್ವಲ್ಲ, ಇನ್ ಇದನ್ನ ನಾನು ಅನುಭವಿಸೋದ್ ಹೇಗೆ? ನಾನ್ ಬರೀ ಇವ್ನ್ಗೆ ಹೇಳೋದೇ ಆಗೋಗಿದ್ಯಲ್ಲ ಅಂತ ಯೋಚನೆ ಬಂದ್ಬಿಡ್ತು. ಆವಾಗ ಅವನೊಂದು ಉಪಾಯ ಮಾಡ್ದ. ಶೈತಾನ, ಒಂದ್ ಕೆಲ್ಸ ಮಾಡು, ನೀನ್ ಹೇಳ್ದಂಗೆ ಎಲ್ಲ ಪ್ರತಿಯೊಂದನ್ನು ನನಗ್ ಕೊಟ್ಟಿದ್ಯಾ, ನನ್ಗೆ ಬಹಳ ಖುಷಿ ಆಯ್ತು. ನಾನ್ ನಿನ್ನ ಕರೆಯೋವರ್ಗು ನೀನ್ ನನ್ನ ಹತ್ರ ಬರ್ಬೇಡ, ಅಲ್ಲಿವರೆಗೂ ನೀನ್ ಒಂದ್ ಕೆಲ್ಸ ಮಾಡು. ಅಲ್ಲಿವರೆಗೂ ನಾನು ಏನ್ ಮಾಡ್ಬೇಕು, ಎಲ್ಲಿರ್ಬೇಕು, ನಾನು ಏನೋ ಒಂದ್ ಕೆಲ್ಸ ಮಾಡ್ಬೇಕಲ್ಲ ಅಂತ. ಆವಾಗ ಅವನು ಟೆರೆಸ್ ಮೇಲೆ ಕರ್ಕೊಂಡೋಗ್ತಾನೆ. ಟೆರೆಸ್ ಮೇಲೆ ಕರ್ಕೊಂಡೋಗಿ ಅದ್ರ ಮೇಲೆ ಒಂದು ಏಣಿ ಇರುತ್ತೆ, ಅದ್ರ ಮೇಲಿನ ಟೆರೆಸ್ಗೆ ಹೋಗಕ್ಕೆ ಆ ಏಣಿಯನ್ನ ತೋರಿಸ್ದ. ಶೈತಾನ, ನೀನ್ ಈ ಏಣಿಯನ್ನ ಹತ್ತು. ಆಗ ಶೈತಾನ ಕೇಳ್ದ, ಸರಿ ಹತ್ತದೆ, ಇವಾಗ ಏನ್ ಮಾಡ್ಬೇಕು? ಇಳಿ ಅಂದ. ಇಳಿದ್ಮೇಲೆ ಶೈತಾನ ಮತ್ತೆ ಏನ್ ಮಾಡ್ಬೇಕು ಅಂದ, ಮತ್ತೆ ಹತ್ತು ಅಂದ. ಈ ರೀತಿ ಹತ್ತದು ಇಳಿಯೋದು ಮಾಡಿಸ್ದ. ಸೊ ಆವಾಗ ಶೈತಾನ ಮತ್ತೆ ಕೇಳ್ದಾಗ ಇವ್ನು ಹೇಳ್ತಾನೆ, ನೋಡಿದ್ಯ, ಈಗ ಗೊತ್ತಾಯ್ತಲ್ವಾ, ಮೇಲ್ ಹತ್ತು ಮತ್ತೆ ಕೆಳಗಡೆ ಇಳಿ, ಈ ರೀತಿನೇ ಮಾಡ್ತಾ ಇರು, ನಾನ್ ಕರೆಯೋವರೆಗೂ ನೀನ್ ಬರ್ಬೇಡ, ನನ್ ಸಹವಾಸಕ್ಕೆ ಬರ್ಬೇಡ ಅಂತ ಹೇಳ್ಬಿಟ್ಟು. ಸೊ ಆ ಶೈತಾನ ಆ ರೀತಿಯಲ್ಲೇ ಅದನ್ನ ಹತ್ತಿ ಇಳಿಯಕ್ಕೆ ಶುರು ಮಾಡ್ತು. ಈ ರೈತ ಈ ಕಡೆ ತನ್ನ ಜೀವನವನ್ನ ಅನುಭವಿಸಕ್ಕೆ ಶುರು ಮಾಡ್ಕೊಂಡ. ಸೊ ಈ ಕತೆ ಕೇಳೋದಕ್ಕೆ ಸುಮ್ನೆ ಏನೋ ಒಂದು ಕಟ್ಟುಕತೆ ತರ ಇದೆ, ಆದ್ರೆ ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಈ ಮನುಷ್ಯ ಶರೀರದಲ್ಲಿರೋ ಈ ಮನಸ್ಸು ಏನಿದೆ ಅದೇನೆ ಶೈತಾನ. ಯಾರ ಮಾತನ್ನು ಕೇಳಲ್ಲ. ಆಗ್ಲೇ ಒಂದ್ ಶ್ಲೋಕ ನಾವು ನೋಡಿದ್ವಿ ಅಲ್ವಾ, 34ರಲ್ಲಿ ಏನಂತ ಹೇಳಿದೆ? ಮನಸ್ಸನ್ನ ಸದಾ ಕಾಲ ವಿಷಯ ಸುಖಾಪೇಕ್ಷೆ ಮತ್ತು ಕಾತರ ಕಳವಳಿಗೆ ಸಿಕ್ಕಾಕೊಳ್ಳುತ್ತೆ. ಮನಸ್ಸು ಸದಾ ಕಾಲ ಸ್ವಲ್ಪ ಮಟ್ಟಿಗಾದ್ರೂ ಸುಮ್ನೆ ಇರಲ್ಲ, ಏನಾದ್ರೂ ಒಂದು ಕೇಳ್ತಾನೆ ಇರುತ್ತೆ.
ಅದು ಶೈತಾನನ್ಗೆ ಹೋಲಿಕೆ. ಆ ಶೈತಾನ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾನಲ್ಲ, ಅದು ಹಾಗೆ ಮನಸ್ಸುನು ಮುಂದೇನು ಒಂದೇನೋ ಬೇಕು ಅನ್ಸುತ್ತೆ, ಅದನ್ನ ನೋಡಿದ್ರೆ ತೃಪ್ತಿ ಆಗಲ್ಲ, ಮತ್ತೆ ಇನ್ನೊಂದ್ ಬೇಕು ಅನ್ಸುತ್ತೆ. ಈ ರೀತಿ ಶೈತಾನನಾಗಿರುತ್ತೆ. ಸೊ ಇಂಥ ಮನಸ್ಸಿಗೆ ಈ ರೈತ ಒಂದು ಕೆಲಸವನ್ನ ಕೊಟ್ಟ, ಆ ಬುದ್ಧಿ ರೈತ, ಆ ಬುದ್ಧಿ ಚೆನ್ನಾಗಿ ವರ್ಕ್ ಮಾಡ್ತು. ಅವಾಗ ರೈತ ಏನ್ ಮಾಡ್ದ, ಶೈತಾನನ್ಗೆ ಮೆಟ್ಲು ಏಣಿಯನ್ನ ಹತ್ತೋದು ಇಳಿಯೋದು ಕೆಲಸವನ್ನ ಕೊಟ್ಟ. ಸೊ ಹಾಗೆ ನಮ್ಮ ಬುದ್ಧಿಯಿಂದ ಆ ಮನಸ್ಸಿಗೆ ನಾವು ಏನನ್ನ ಕೊಡ್ಬೇಕು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ನಾವು ಸದಾ ಕಾಲ ಮಹಾಮಂತ್ರ ಶ್ರೀಹರಿಯ ನಾಮ ಚಿಂತನೆಯನ್ನ ಆ ಮನಸ್ಸಿಗೆ ಕೊಡ್ಬೇಕು. ಏರ್ ಇಳಿಯೋದ್ರ ಅರ್ಥನೂ ಅದನ್ನೇ. ಜಪಮಾಲೆಯಲ್ಲಿ ನಾವು ದೊಡ್ಡ ಮಣಿಯಿಂದ ಪ್ರಾರಂಭ ಮಾಡಿ ಸಣ್ಣ ಮಣಿಗೆ 108ನೇದಾಗುತ್ತೆ, ಅವಾಗ ನಿಲ್ಸಿರ್ತೀವಿ. ಮತ್ತೆ ದೊಡ್ಡ ಮಣಿಗೆ ಹೋಗಲ್ಲ, ಮತ್ತೆ ವಾಪಸ್ ಬರ್ತೀವಿ. ಹಾಗೆ ಮೆಟ್ಲನ್ನ ಹತ್ತಿ ಇಳಿಯೋ ತರ ದೊಡ್ಡ ಮಣಿಯಿಂದ ಚಿಕ್ಕ ಮಣಿಗೆ ಹೋಗಿ ಹರೇ ಕೃಷ್ಣ ಮಹಾಮಂತ್ರ 108 ಸಲ ಪೂರ್ತಿ ಆಗುತ್ತೆ. ಮತ್ತೆ ಪಂಚತತ್ವ ಮಂತ್ರ ಹೇಳ್ತೀವಿ, ಮತ್ತೆ ಚಿಕ್ಕ ಮಣಿಯಿಂದ ಪ್ರಾರಂಭ ಮಾಡಿ ದೊಡ್ಡ ಮಣಿಗೆ ಬರ್ತೀವಿ. ಈ ರೀತಿ ನಿರಂತರವಾಗಿ ಮಾಡ್ತಾ ಹೋಗ್ತೀವಿ. ಅಂದ್ರೆ ನಿಮ್ಮ ಅರ್ಥ ಸದಾ ಕಾಲ ನಾವು ಮಣಿ ಸರ ಇಟ್ಕೊಂಡು ಜಪ ಎಣಿಸ್ಕೊಂಡೇ ಕೂತಿರ್ಬೇಕಾ, ಉಳಿದ ಕಾರ್ಯಗಳು ಹೇಗೆ ಅಂತ ಅನ್ನಿಸ್ಬೋದು ನಿಮ್ಗೆ. ಉಳಿದ ಕಾರ್ಯಗಳು ದೈಹಿಕವಾಗಿ ನಾವು ಮಾಡ್ತಾ ಇರ್ತೀವಿ, ಆದ್ರೆ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ಯಾವ್ದೇ ಕೆಲಸ ಮಾಡ್ತಾ ಇರಿ, ನೀವು ಅಡ್ಗೆ ಮಾಡ್ತಾ ಇರ್ರಿ, ಬಟ್ಟೆ ಒಗಿತಾ ಇರಿ, ಏನೇ ಕೆಲಸ ಮಾಡ್ತಾ ಇರಿ, ಮನಸ್ಸು ಮಾತ್ರ ಬೇರೆ ಬೇರೆ ಆಲೋಚನೆಗಳಲ್ಲಿ ತೊಡ್ಕೊಂಡಿರುತ್ತೆ. ಸೊ ಇಂಥ ಮನಸ್ಸನ್ನ ನಾವು ಹತೋಟಿಯಲ್ಲಿ ತಂದ್ಕೊಳ್ಬೇಕಾದ್ರೆ ಆ ಕೆಲಸಗಳು ಮಾಡ್ತಾ ಇರೋವಾಗ್ಲೂ ನಾವು ಮನಸ್ಸಿನಲ್ಲಿ ಸದಾ ಕಾಲ ಶ್ರೀಹರಿಯ ಚಿಂತನೆಯನ್ನ ಮಾಡ್ತಾ ಇರ್ಬೇಕು, ಶ್ರೀಹರಿಯನ್ನ ಧ್ಯಾನಿಸ್ತಾ ಇರ್ಬೇಕು. ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಹಾಗಾದ್ರೆ ವಿಧಾನ ಏನು ಅಂತ ಹೇಳಿದ್ರೆ, ಅಡ್ಗೆ ಮಾಡ್ತಾ ಇದ್ದೀರಾ, ಸಪೋಸ್ ಹರೇ ಕೃಷ್ಣ ಮಹಾಮಂತ್ರವನ್ನ ಹಾಕೊಳ್ಳಿ. ಮೊಬೈಲಿಗೆ ಎಲ್ಲರ ಹತ್ರ ಇರುತ್ತೆ, ಮೊಬೈಲಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಹಾಕೋಬಹುದು, ಅಥವಾ ಹರಿಕತೆ ಕೇಳ್ತಾ ಮಾಡ್ಬೋದು, ಕೀರ್ತನೆಯನ್ನ ಕೇಳ್ತಾ ಹೋಗ್ಬೋದು. ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದೆ ಸಂಕೀರ್ತನ ಆಂದೋಲನ, ಒಬ್ಬರೇ ಕೂತು ಮಾಡೋದು ಜಪ, ಆ ಮಂತ್ರಗಳನ್ನ ರಿಪೀಟ್ ಮಾಡ್ತಾ ಹೋಗೋದು. ಸಂಕೀರ್ತನ ಅಂದ್ರೇನು, ಎಲ್ಲರೂ ಒಟ್ಟಾಗಿ ಸೇರಿ ಮಾಡೋದು. ಸಂಕೀರ್ತನೆ ಒಬ್ರು ಲೀಡ್ ಮಾಡ್ತಾ ಇದ್ರೆ 4 ಜನ ಅದನ್ನ ರಿಪೀಟ್ ಮಾಡ್ತಾ ಇರ್ತಾರೆ. ಸೊ ನಮಗೂ ಸುಲಭ ಅದು. ಒಬ್ರು ಲೀಡ್ ಮಾಡ್ತಾ ಇರ್ತಾರೆ, ಒಂದು ಕೀರ್ತನೆಯನ್ನ ಹಾಕಿ ಆ ಕೀರ್ತನೆ ನಡೀತಾ ಇರುತ್ತೆ, ಅದ್ರ ಜೊತೆಲೆ ನೀವು ಹಾಡ್ತಾ ಇರಿ, ಮಾಡ್ತಾ ಹೋಗಿ ಕೆಲ್ಸನ. ಹರಿಕೀರ್ತನೆ ಮಾಡಿಲ್ಲ ಅಂದ್ರೂ ನಮ್ ಮನ್ಸು ಏನ್ ಮಾಡುತ್ತೆ, ಯಾವ್ದೋ ಕಾಲದಲ್ಲಿ ಯಾವಾಗ್ಲೂ ಕೇಳ್ತಂತ ಯಾವ್ದೋ ಪಿಕ್ಚರ್ ಜ್ಞಾಪಕ ಬರ್ಬೋದು, ಅಥವಾ ಇನ್ಯಾವ್ದೋ ಜ್ಞಾಪಕ ಬರ್ಬೋದು. ಅದ್ರ ಬದಲು ದೇವ್ರ ನಾಮ ಕೇಳ್ಬೋದು. ಸುಲಭವಾಗಿ ಎಷ್ಟು ದಾಸರ ಪದಗಳಿದೆ, ಸುಲಭವಾಗಿ ಅರ್ಥ ಆಗುವಂತದ್ದಿದೆ. ಅಷ್ಟು ಸುಲಭವಾದ ಕನ್ನಡ ಸಾಹಿತ್ಯದಲ್ಲೇ ಇರುವಂತ ದಾಸರ ಪದ ಕೇಳ್ಬೋದು, ಹರಿನಾಮ ಕೀರ್ತನೆ, ಪ್ರವಚನಗಳನ್ನ ಕೇಳ್ಬೋದು. ಒಂದ್ ಜಾಗದಲ್ಲಿ ಕುತ್ಕೊಂಡ್ ಮಾಡ್ತಾ ಇರುವಾಗ ಕೆಲ್ಸಗಳು ಏನಾದ್ರು ಪ್ರವಚನವನ್ನ ಕೇಳ್ತಾ ಮಾಡ್ಬೋದು. ಈ ರೀತಿ ಅನೇಕ ಕಾರ್ಯಗಳನ್ನ ಮಾಡ್ತಾ ನಾವು ನಮ್ಮನ್ನ ನಾವು ಶ್ರೀಹರಿಯ ಚಿಂತನೆಯಲ್ಲಿ ತೊಡಗಿಸ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಇಲ್ಲಿ ಪ್ರಭುಪಾದ್ರು ಒಂದು ಉದಾಹರಣೆಯನ್ನು ಕೊಟ್ರು, ವಿಶ್ವಾಮಿತ್ರನ ಉದಾಹರಣೆ. ವಿಶ್ವಾಮಿತ್ರ ಇಂದ್ರಿಯಗಳನ್ನ ಖಂಡಿತವಾಗಿ ಅದರ ಲಾಭವನ್ನ ನಾವು ಪಡ್ಕೊಳ್ತೇವೆ ಯಾವಾಗ ಅಂದ್ರೆ ಭಕ್ತಿ ಸೇವೆಗೆ ಬಂದಾಗ. ವಿಶ್ವಾಮಿತ್ರ ಮುನಿ ಮೇನಕ್ಕೆ ಸೌಂದರ್ಯಕ್ಕೆ ಹೇಗೆ ಬಲಿಯಾದ ಅನ್ನೋದನ್ನ ನಿಮ್ಗೆ ಇದು ಕೂಡ ಬೇರೆ ಕ್ಲಾಸ್ಗಳಲ್ಲಿ ಕೇಳಿರ್ಬೋದು. ವಿಶ್ವಾಮಿತ್ರ ಮಹಾಮುನಿ, ಈ ಮಹಾಮುನಿ 60,000 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ್ರು. ಇಂತ 60 ವರ್ಷಗಳ ಸಾವಿರ ತಪಸ್ಸು ಮಾಡಿದ್ರು ಕೂಡ ಮೇನಕ್ಕೆ ಅವರ ತಪೋಭಂಗವನ್ನ ಮಾಡಕ್ಕೆ ಬಂದಾಗ ಅವರು ಸುಲಭವಾಗಿ ಅದಕ್ಕೆ ಬಲಿಯಾಗ್ಬಿಟ್ರು. ಕ್ಷತ್ರಿಯನಾದವರು ಮಹರ್ಷಿ ಆಗ್ಬೇಕು ಅಂತ ಬಹಳ ಬಯಕೆ ಅವ್ರಿಗೆ, ಹಾಗಾಗಿ ತಪಸ್ಸನ್ನ ಮಾಡಿದ್ರು. ಅವರು ಇಷ್ಟೆಲ್ಲ ಮಾಡಿದ್ರು ಅವನನ್ನ ಮಹರ್ಷಿ ಅಂತ ಎಲ್ಲರೂ ಒಪ್ಕೊಂಡ್ರು, ಆದ್ರೆ ವಸಿಷ್ಠರು ಒಪ್ಕೊಂಡಿರಲ್ಲ. ಅವಾಗ ಅವ್ರಿಗೆ ಒಂದ್ ಆಸೆ ಇತ್ತು, ವಸಿಷ್ಠ ನನ್ನನ್ನ ಒಪ್ಕೊಳ್ಬೇಕು, ಅಲ್ಲಿವರ್ಗುನು ನಾನು ಮಹರ್ಷಿ ಅಂತ ಸಂಪೂರ್ಣವಾಗಿ ಕರೆಸ್ಕೊಳಕ್ಕೆ ಆಗೋದಿಲ್ಲ ಅಂತ ಹೋರಾಡ್ತಾ ಇದ್ರು. ಸರಿ, ಯಾರು ಹೇಳಿದ್ದು ಅದನ್ನ, ಯಾರೋ ಕೇಳ್ದಾಗ ಆತರ ಹೇಳ್ತಾರ, ಸರಿ ಮರ್ತೋಗ್ಬಿಟ್ಟಿದ್ದೀನಿ. ಸರಿ, ಅದಕ್ಕೆ ಇವ್ರಿಗೆ ವಸಿಷ್ಠರ ಮೇಲೆನೆ ಕೋಪ ಬಂದ್ಬಿಟ್ಟು, ಅವ್ರು ಒಪ್ಕೊಳ್ಳೋದೇ ಇಲ್ವಲ್ಲ, ಅವ್ರನ್ನೇನಾದ್ರು ಮಾಡಿ ನನ್ನ ಇವತ್ತು ಕೊಂದೆ ಹಾಕ್ಬಿಡ್ಬೇಕು ಅಂತ ಬಂದ್ರು. ವಸಿಷ್ಠರ ಆಶ್ರಮದಲ್ಲಿ ಬಂದು ಅವರದೇ ಮಂಚದ ಕೆಳಗೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ. ರಾತ್ರಿ ಉಪಹಾರ ಎಲ್ಲ ಸ್ವೀಕಾರ ಮಾಡಿದ್ರು. ಸಂಜೆ ವೇಳೆ ಇವರು ಕುತ್ಕೊಂಡಿದ್ದಾರೆ, ವಸಿಷ್ಠ ಮತ್ತು ಅರುಂಧತಿ ಮಾತಾಡ್ತಾ ಇದ್ದಾರೆ. ಆವಾಗ ಅರುಂಧತಿ ಕೇಳಿದ್ಲು,
ವಸಿಷ್ಠರೇ, ಎಷ್ಟು ಆ, ಭಾಗ್ಯಶಾಲಿ ನಿಮ್ಮ ಅಸೋಸಿಯೇಷನ್ ಅಲ್ಲಿ ನಾನು ಇರೋದಕ್ಕೆ. ಇಷ್ಟೆಲ್ಲ ಮಾಡಿ ಕೂಡ ನೀವು ಒಬ್ರು ವಸಿಷ್ಠ ವಿಶ್ವಾಮಿತ್ರನನ್ನ ರಾಜರ್ಷಿ ಅಂತ ಒಪ್ಕೊಂಡಿಲ್ಲ, ವಸಿಷ್ಠ ಒಪ್ಕೊಂಡಿಲ್ಲ ಅಂತ ಹೇಳಿ ಮಾತುಗಳು ಪ್ರಚಲಿತದಲ್ಲಿದೆ. ಯಾಕೆ ಅವ್ರನ್ನ ನೀವು ಒಪ್ಕೊಳ್ತಾ ಇಲ್ಲ ಅಂತ ಕೇಳಿದ್ರು. ಆಗ ವಸಿಷ್ಠರು ತ್ರಿಕಾಲಜ್ಞಾನಿಗಳು, ಅವ್ರಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ಅವಾಗ ಅವ್ರು ಹೇಳಿದ್ರು, ಎಲ್ಲಾ ಸರಿ, ಅವನು ಎಲ್ಲಾ ಮಾಡ್ತಾನೆ, ಆದ್ರೆ ಅವನು ತನ್ನ ಕೋಪವನ್ನ ಬಿಟ್ಕೊಟ್ಟಿಲ್ಲ, ತನ್ನ ಇಂದ್ರಿಯ ನಿಗ್ರಹವನ್ನ ಸರಿಯಾದ ಅರ್ಥದಲ್ಲಿ ಇನ್ನ ಮಾಡ್ಕೊಂಡಿಲ್ಲ. ಅವನು ತನ್ನ ಕೋಪ ಯಾವಾಗ ಬಿಟ್ಟಿಲ್ವೋ ಇನ್ನು ಅವನನ್ನ ನಾನು ಮಹರ್ಷಿ ಅಂತ ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ರು. ಅವನ ಅದನ್ನ ಬಿಟ್ರೆ ಸಾಕು, ನಾನು ಅವನನ್ನ ಒಪ್ಕೊಳ್ತೀನಿ. ಅವನ್ ಎಲ್ಲಾ ತರದಲ್ಲೂ ಪ್ರವೀಣನಾಗಿದ್ದಾನೆ, ಎಲ್ಲಾ ತರದಲ್ಲೂ ಯೋಗ ಸಾಧನೆ ಚೆನ್ನಾಗ್ ಮಾಡಿದ್ದಾನೆ, ಧ್ಯಾನ ಮಾಡಿದ್ದಾನೆ, ಎಲ್ಲಾ ಗುಣಲಕ್ಷಣಗಳು ಅವನಲ್ಲಿ ಇದೆ. ಆದ್ರೆ ಕೋಪದ ಮೇಲೆ ಅವನ್ಗೆ ಹತೋಟಿ ಇಲ್ಲ ಅಂತ ಹೇಳಿದ್ರು. ಅದನ್ನ ಕೇಳಿಸ್ಕೊಳ್ತಾ ಇದ್ದ ಇವನು ಬಚ್ಚಿಟ್ಕೊಂಡಿರೋ ವಿಶ್ವಾಮಿತ್ರನ್ಗೆ ಬೇಜಾರಾಗೋಗುತ್ತೆ. ನಾನು ಎಷ್ಟು ತಪ್ಪು ತಿಳ್ಕೊಂಡೆ ಇವ್ರನ್ನ ಅಂತ ಹೇಳ್ಬಿಟ್ಟು. ಆವಾಗ ಹೊರಗಡೆ ಬಂದು ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನ ಕೇಳ್ದ. ನಾನು ಈ ತರ ಅನ್ಕೊಂಡ್ ಬಂದೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ವಿಶ್ವಾಮಿತ್ರರನ್ನ ವಸಿಷ್ಠರಿಗೆ ಕೇಳ್ಕೊಂಡ್ರು. ವಸಿಷ್ಠರು ಅವನನ್ನ ಕ್ಷಮಿಸಿದ್ರು. ಅವ್ರದ್ದು ಕ್ಷಮಾಗುಣ, ಉತ್ತಮ ವೈಷ್ಣವರವ್ರು. ಆಯ್ತು, ಪರವಾಗಿಲ್ಲ, ನಿನ್ನ ಮಹರ್ಷಿ ಅಂತ ನಾನು ಒಪ್ಕೊಳ್ತೀನಿ, ಆದ್ರೆ ಕ್ರೋಧವನ್ನ ಬಿಡ್ಬೇಕು ಅಂತ ಹೇಳಿ ಮಾತಾಡಿದ್ರು. ಸರಿ, ಸ್ನೇಹ ಭಾವದಿಂದ ಒಬ್ರಿಗೊಬ್ರು ಸುಖ ದುಃಖಗಳನ್ನ ವಿಚಾರಿಸ್ಕೊಂಡ್ರು. ದೇವರ ಬಗ್ಗೆ ಚಿಂತನೆ ನೋಡಿ, ಎಲ್ಲಿ ಎರಡು ಭಕ್ತರು ಸೇರ್ತಾರೋ ಅಲ್ಲಿ ದೇವರ ಚಿಂತನೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲ ವಿಷಯಗಳನ್ನ ವಿನಿಮಯ ಮಾಡ್ಕೊಂಡ್ರು. ಇವ್ರಿಗ್ ಗೊತ್ತಿಲ್ಲದನ್ನ ಅವ್ರನ್ನ ಕೇಳಿ ತಿಳ್ಕೊಂಡ್ರು, ಅವ್ರಿಗ್ ಗೊತ್ತಿಲ್ಲದನ್ನ ಇವ್ರನ್ನ ಕೇಳಿ ತಿಳ್ಕೊಂಡ್ರು. ಈ ರೀತಿ ನಡೀತು. ಕೊನೆಗೆ ವಿಶ್ವಾಮಿತ್ರರು ಹೊರಟ್ರು. ಒಂದೆರಡು ದಿನ ಇದ್ದು ಆಮೇಲೆ ಹೊರಟರು. ಸತ್ಸಂಗದಲ್ಲಿ ಇದ್ದವ್ರು ಯಾವಾಗ ಈ ತರ ಭಕ್ತರ ಸಂಘದಲ್ಲಿದ್ರು, ಆ ವಿಶ್ವಾಮಿತ್ರನ್ಗೆ ಬಹಳ ಖುಷಿ ಆಯ್ತು. ಇಂತ ಒಂದು ಒಳ್ಳೆ ನನ್ಗೆ ಉಪದೇಶಗಳನ್ನ ಕೊಟ್ರಲ್ಲ, ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ಬೇಕು. ಆದ್ರಿಂದ ನಾನು ಇಷ್ಟು ವರ್ಷ ತಪಸ್ ಮಾಡಿದ್ನಲ್ಲ, ನನ್ನ 10,000 ವರ್ಷದ ತಪಸ್ಸಿನ ಫಲವನ್ನ ನಾನ್ ನಿಮ್ಗೆ ಕೊಡ್ತೇನೆ ಅಂತ ಹೇಳಿದ್ರು. ಯಾರು? ವಿಶ್ವಾಮಿತ್ರರು. ಸರಿ, ವಸಿಷ್ಠರು ಮುಗುಳ್ನಗೆಯಿಂದ ಅದನ್ನ ಸ್ವೀಕಾರ ಮಾಡಿ ಸುಮ್ನೆ ಆದ್ರು. ಅದೇ ತರ ಇರ್ಬೇಕಾದ್ರೆ ನಾವೀಗ ಯಾರ್ದಾರ ಮನೆಗೆ ಹೋಗಿ ಆತಿಥ್ಯ ಸ್ವೀಕಾರ ಮಾಡಿದ್ರೆ ನಾವು ಅವ್ರನ್ನ ಇನ್ವೈಟ್ ಮಾಡ್ತೀವಲ್ವ, ಬನ್ನಿ ಅಂತ. ಅದೇ ತರ ವಿಶ್ವಾಮಿತ್ರ, ನೀವು ಒಂದ್ಸಲ ನಮ್ಮ ಆಶ್ರಮಕ್ಕೆ ಬನ್ನಿ ಅಂತ ಹೇಳಿದ್ರು. ಮುಂದೆ ಒಂದ್ ದಿವ್ಸ ವಸಿಷ್ಠರು ಅವರ ಆಶ್ರಮಕ್ಕೆ ಹೋದ್ರು. ಸೊ ಆಶ್ರಮದಲ್ಲಿ ಇಬ್ರು ಇದೇ ರೀತಿ ಆತಿಥ್ಯ ಸ್ವೀಕಾರ ಮಾಡಿ ಮಾತಾಡ್ತಾ ಇದ್ರು. ಎಲ್ಲ ಮುಗೀತು. ವಿಶ್ವಾಮಿತ್ರರು ಹೊರಡ್ಬೇಕು ಅಂತ ವಸಿಷ್ಠರು ಹೇಳಿದಾಗ ವಿಶ್ವಾಮಿತ್ರನ್ಗೆ ನಿರೀಕ್ಷೆ ಇತ್ತು. ವಸಿಷ್ಠರು ಹೊರಡ್ತಾ ಇದ್ದಾರೆ, ನನಗಾಗಿ ಅವ್ರು ಏನನ್ನ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ವಸಿಷ್ಠರು, ಸರಿ, ನಾನಿನ್ನ ಹೊರಡ್ತೇನೆ. ನಾನು ಮಾಡಿದಂತ ಸತ್ಸಂಗದ ಒಂದೇ ಒಂದು ಕ್ಷಣ, ಯಾವಾಗ ಭಕ್ತೃ ಸಂಘದಲ್ಲಿ ನಾನು ಸತ್ಸಂಗಗಳನ್ನ ಮಾಡಿದ್ದೇನೋ ಆ ಒಂದೇ ಒಂದು ಕ್ಷಣದ ಫಲವನ್ನ ನಾನ್ ನಿನಗೆ ಕೊಡ್ತೇನೆ ಅಂತ ಹೇಳಿದ್ರು. ಸ್ವಭಾವತಃ ಇನ್ನ ಪೂರ್ತಿಯಾದ ಇದನ್ನ ಮಾಡಿಲ್ದೇ ಇರೋ ವಿಶ್ವಾಮಿತ್ರನ್ಗೆ ಒಂಥರ ಸಿಟ್ಟು ಬಂದ್ಬಿಡ್ತು. ನಾನು ಅಷ್ಟು 10,000 ವರ್ಷದ ಜಪದ ಫಲವನ್ನ ನಿನಗ್ ಕೊಟ್ಟೆ, ನೀನ್ ಬರೀ ಒಂದೇ ಒಂದು ಕ್ಷಣ ಸತ್ಸಂಗದ ಫಲವನ್ನ ತಗೋ ಅಂತ ಹೇಳ್ತಾ ಇದ್ಯಾ, ಇದೇನಾ ನೀವ್ ಮಾಡಿದ್ದು ಅಂತ ಇಬ್ರಿಗೂ ವಾಗ್ವಾದ ಶುರು ಆಗೋಯ್ತು. ಕೋಪ ಮಾಡ್ಕೊಂಡ್ಬಿಟ್ರು ಇವ್ರು. ಸೋಲು ಒಪ್ಕೊಳ್ದೆ ಇರೋಂತ ವಿಶ್ವಾಮಿತ್ರ ಒಬ್ಬೊಬ್ರು ಕಡೆನೂ ಅವ್ರನ್ನ ಕರ್ಕೊಂಡೋದ್ರು. ಬ್ರಹ್ಮನ ಹತ್ರ ಹೋದ್ರು, ದೇವತೆಗಳ ಹತ್ರ ಹೋದ್ರು, ಶಿವನ ಹತ್ರ ಹೋದ್ರು, ಹೀಗೆ ಒಬ್ಬೊಬ್ರ ಹತ್ರನೂ ಹೋದ್ರು. ಎಲ್ಲ ಇವ್ರಿಗೆ ಪರಿಹಾರ ಸಿಕ್ಲಿಲ್ಲ. ಅಂದ್ರೆ ವಿಶ್ವಾಮಿತ್ರ ಅನ್ಕೊಳ್ಳೋದೇನು, ನಾನ್ 10,000 ವರ್ಷ ಕೊಟ್ಟಿದ್ ಫಲನೇ ದೊಡ್ಡದು ಅಂತ, ಇವ್ರು ಕೊಟ್ಟಿದ್ ಚಿಕ್ಕದು ಅಂತ ತೀರ್ಮಾನ ಆಗ್ಬೇಕಿತ್ತು. ಕೊನೆಗೆ ಅವರು ಆದಿಶೇಷನ ಹತ್ರ ಬಂದ್ರು. ಆ ಬಲದೇವರು ತಮ್ಮ ಸಾವಿರಾರು ಹೆಡೆಗಳ ಮೇಲೆ ಬ್ರಹ್ಮಾಂಡವನ್ನು ಹೊತ್ಕೊಂಡಿದ್ದಾರೆ. ಅವ್ರ ಹತ್ರ ನ್ಯಾಯ ತೀರ್ಮಾನಕ್ಕೆ ಬಂದ್ರು. ಅಲ್ಲಿ ಅವ್ರಿಗೆ ಕೇಳ್ಕೊಂಡ್ರು, ಈ ತರ ನಡೀತಾ ಇದೆ, ನಮ್ಗೆ ನೀವು ನ್ಯಾಯವನ್ನು ಒದಗಿಸ್ಬೇಕು ಅಂತ ವಿಶ್ವಾಮಿತ್ರರು. ಆವಾಗ ಆದಿಶೇಷ ನಕ್ಬಿಟ್ಟು ಹೇಳ್ದ, ಅಪ್ಪ, ನಿಮ್ ನ್ಯಾಯ ತೀರ್ಮಾನ ಮಾಡ್ಬೇಕು ಅಂದ್ರೆ ಮೊದ್ಲು ನನ್ ಭಾರ ಇಳಿಸಿ. ನಾನು ಈ ಬ್ರಹ್ಮಾಂಡವನ್ನೇ ತಲೆ ಮೇಲೆ ಹೊತ್ಕೊಂಡಿದ್ದೀನಿ, ಈ ಭಾರವನ್ನ ಸ್ವಲ್ಪ ನಾವು ಸಡಲಿಸಿದ್ರು ನಾನ್ ನಿಮ್ಗೆ ಉತ್ತರ ಹೇಳ್ಬಲ್ಲೆ ಅಂತ ಹೇಳಿದ್ರು. ನಾವ್ ಹೆಂಗ್ ಸಡಲಿಸಕ್ ಸಾಧ್ಯ? ನಿಮ್ಮ ತಪಶಕ್ತಿಯಿಂದ ಇದನ್ನ ಇಳಿಸಿ ಅಂತ ಕೇಳ್ಕೊಂಡ್ರು. ಆವಾಗ 10,000 ವರ್ಷಗಳು ಮಾಡಿದ್ದು ತಪಸ್ ಕೊಟ್ಟೆ ಅನ್ನೋ ಒಂದು ಅಹಮ್ಮಲ್ಲಿದ್ರಂತ ವಿಶ್ವಾಮಿತ್ರ, ನನ್ನ ಎಲ್ಲ ತಪಸ್ಸಿನ ಇದನ್ನ ಫಲವನ್ನ ಕೊಡ್ತೇನೆ, ಈ ಬ್ರಹ್ಮಾಂಡ ಸ್ವಲ್ಪ ಮೇಲಕ್ಕೆ ಹೋಗಿ ಆದಿಶೇಷನ ಕಮ್ಮಿ ಮಾಡಿಸಿ ಬಿಡುಗಡೆ ಅಂತ. ಆಗೋದೇ ಇಲ್ಲ. ಆವಾಗ ಅವ್ರಿಗೆ ಆಶ್ಚರ್ಯ ಆಯ್ತು, ಇಷ್ಟು 1,000 ವರ್ಷಗಳ ತಪಸ್ಸಿನ ಫಲವನ್ನ ಕೊಟ್ರು ಈ ಬ್ರಹ್ಮಾಂಡ ಒಂಚೂರು ಜರುಗ್ಲಿಲ್ವಲ್ಲ ಅಂತ. ಆಗ ಆದಿಶೇಷ ವಸಿಷ್ಠರಿಗೆ ಹೇಳಿದ್ರು, ನನ್ನ ಒಂದು ಸತ್ಸಂಗದ ಇದು ಫಲಗಳ
ಇದ್ರಲ್ಲಿ ಒಂದು ಕ್ಷಣದ ಸತ್ಸಂಗದ ಫಲವನ್ನ ನಾನು ಇಲ್ಲಿಗೆ ದಾನವಾಗಿ ಕೊಡ್ತೇನೆ, ಬ್ರಹ್ಮಾಂಡ ಮೇಲೇಳು ಆದಿಶೇಷನ್ಗೆ ಭಾರವನ್ನ ಕಮ್ಮಿ ಮಾಡು ಅಂತ ಹೇಳಿ. ಆಗ ಆಶ್ಚರ್ಯಕರ, ಆ ಬ್ರಹ್ಮಾಂಡ ಮೇಲೇದ್ಬಿಡ್ತು. ಆಗ ಆದಿಶೇಷ ಬಲದೇವ್ರು ವಸಿಷ್ಠರಿಗೆ ವಿಶ್ವಾಮಿತ್ರರಿಗೆ ಹೇಳ್ತಾರೆ, ನೋಡಿ ಇದೇ ಸತ್ಸಂಗದ ಫಲ, ಈ ಸತ್ಸಂಗದ ಒಂದು ಮಹಿಮೆ, ಆ ಫಲದಿಂದ ಬ್ರಹ್ಮಾಂಡವೇ ಮೇಲಕ್ಕೇರೋ ಹಾಗೆ ಆಯ್ತು ಅಂತ. ಅರ್ಥ ಆಯ್ತಾ ಈ ಸತ್ಸಂಗ ಯಾಕೆ ಬೇಕು ಅಂತ? ನಿತ್ಯಂ ಭಾಗವತ ಸೇವೆಯ ಅಂದ್ರೇನು, ಭಕ್ತರ ಸಂಘ ಯಾಕೆ ಬೇಕು, ನಿತ್ಯ ಭಾಗವತ ಯಾಕೆ ಓದ್ಬೇಕು, ವಿಗ್ರಹಾರಾಧನೆ ಯಾಕೆ ಮಾಡ್ಬೇಕು, ಭಾಗವತ ಧರ್ಮದಲ್ಲಿರುವಂತ 5 ಇದನ್ನ ಮಾಡ್ತಾ 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 ನಾವು ಭಕ್ತಿ ಸೇವೆಯನ್ನ ಮುಂದುವರಿಸಿ ಭಗವಂತನ ಆ ದಿವ್ಯವಾದ ಪ್ರೇಮವನ್ನ ಅನುಭವಿಸ್ತಾ ಹೋಗ್ಬೋದು, ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು. ಒಂದೇ ಸಲಕ್ಕೆ ಯಾವ್ದು ಪ್ರಾಪ್ತಿ ಆಗೋದಿಲ್ಲ. ಸೊ ಇದೇ ತರ ಸೌಭರಿ ಮಹರ್ಷಿ ಕೂಡ ಮೀನುಗಳ ಮೈಥುನವನ್ನ ನೋಡಿ ಒಂದು ಇದಕ್ಕೆ ಬಿದ್ದ, ಪತನಕ್ಕೆ ಒಳಗಾದ. ಸೊ ಇದಕ್ಕೆ ಪ್ರಭುಪಾದ್ರು ಹರಿದಾಸ್ ಠಾಕೂರರ ಎಕ್ಸಾಂಪಲ್ ಕೊಡ್ತಾರೆ. ಹರಿದಾಸ್ ಠಾಕೂರರನ್ನ ಕೆಡಿಸ್ಬೇಕು ಅಂತಾನೆ ಬಂದಿದ್ದು, ಅವರ ತಪಶಕ್ತಿಯನ್ನ ಕೆಡಿಸ್ಬೇಕು, ಅವರ ಧ್ಯಾನವನ್ನ ಕೆಡಿಸ್ಬೇಕು ಅಂತ ಬಂದಂತ ಒಂದು ವೇಶ್ಯೆಯನ್ನ ತಮ್ಮ ಹರಿನಾಮವನ್ನ ಜಪ ಮಾಡ್ತೀನಿ, ನಿನ್ನ ಇಚ್ಛೆ ನಾನು ಪೂರೈಸ್ತೀನಿ, ಆದ್ರೆ ನನ್ನ ಹರಿನಾಮ ಜಪ ಮುಗಿದ್ಮೇಲೆ ನಿನ್ಗೆ ಅಂತ. ಆತರ 1, 2, 3 ದಿವಸಗಳು ಕಳೀತು, ಆದ್ರೂ ತೃಪ್ತಿ ಆಗ್ಲಿಲ್ಲ. 7 ದಿನ ಕಾದು 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 ಸುಸ್ತಾಗ್ಬಿಟ್ಟು ಅವಳದೇ ಮನಸ್ಸು ಪರಿವರ್ತನೆ ಆಗಿತ್ತು. ಕೊನೆಗೆ ಅವಳೇ ಉತ್ತಮ ವೈಷ್ಣವಳಾಗಿ ಬಂದು ಅಲ್ಲಿಗೆ ಸೇರಿದ್ಲು. ಅವಾಗ ಅವರು ತಮ್ಮ ಆಶ್ರಮವನ್ನ ಅವಳಿಗೆ ಬಿಟ್ಕೊಟ್ಟು ಅವರು ಬೇರೆ ಕಡೆಗೆ ಹೊಟ್ಟೋದ್ಲು. ಅವಳು ದಿನ ಒಂದು ಉತ್ತಮ ವೈಷ್ಣವಿಯಾಗಿ ಅವಳು ತುಳಸಿ ಪೂಜೆ, ಸಾಲಿಗ್ರಾಮ, ಠಾಕೂರ ಸೇವೆ ಮಾಡ್ತಾ ತನ್ನ ಜೀವನವನ್ನ ಮುಗಿಸಿದ್ಲು. ಈ ರೀತಿಯಲ್ಲಿ ಭಕ್ತಿ ಸೇವೆನೆ ಎಷ್ಟು ಹಿರಿದಾದದ್ದು, ಧ್ಯಾನ ಮಾರ್ಗ ಯೋಗ ಮಾರ್ಗಕ್ಕಿಂತ ಭಕ್ತಿ ಸೇವೆ ಎಷ್ಟು ಹಿರಿದಾದದ್ದು ಅನ್ನೋದನ್ನ ಇಲ್ಲಿ ಪ್ರಭುಪಾದ್ರು ಉದಾಹರಣೆಗೆ ಕೊಟ್ರು. ಭಗವಂತನ ಭಕ್ತಿ ಸೇವೆ ಹೊರತಾಗಿ ಮಹಾತ್ಮಕ ಚಿಂತನೆ ಯೋಗ ಪದ್ಧತಿ ಯಾವುದು, ಹಠ ಯೋಗ, ಈ ತರ ಯಾವ್ದು ಒಂದು ಸೋಕು ಇಲ್ದಿರ ಶುದ್ಧ ಭಕ್ತಿ ಸೇವೆಯಿಂದ ಮಾತ್ರ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಬಹುದು ಅನ್ನೋ ವಿಷಯವನ್ನ ಪ್ರಭುಪಾದ್ರು ಇಲ್ಲಿ ಹೇಳಿದ್ರು. ನಾರದ ಮುನಿಗಳು ವ್ಯಾಸ ಮಹರ್ಷಿಗಳಿಗೆ ಈ ರೀತಿಯಲ್ಲಿ ಉಪದೇಶ ಮಾಡ್ತಾ ಇರುವಂತ ಭಾಗವತದ ಕರ್ತೃವಾದ ವ್ಯಾಸ ಮಹರ್ಷಿಗಳು ದಿವ್ಯ ಸಾಕ್ಷಾತ್ಕಾರವನ್ನ, ವಿಧಾನಗಳು ಏನು, ಯಾವ ರೀತಿ ನಾವು ಈ ಸಾಕ್ಷಾತ್ಕಾರಗಳನ್ನ ಪಡ್ಕೊಳ್ಬಹುದು ಅಂತ ಈ ಭಾಗವತ ಗ್ರಂಥದಲ್ಲಿ ಹಂತ ಹಂತವಾಗಿ ವಿವರಿಸ್ತಾ ಇದ್ದಾರೆ. ಸೊ ಇಲ್ಲಿಗೆ 2 ಶ್ಲೋಕಗಳನ್ನ ನನಗೆ ತಿಳಿದ ಮಟ್ಟಿಗೆ ನನ್ನ ಒಂದು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೇನೆ. ಇದ್ರಲ್ಲಿ ಏನಾದ್ರು ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು, ಅಥವಾ ಏನಾದ್ರು ತಿದ್ದೋದಿದ್ರು ಹೇಳ್ಬೋದು. ಈ ಒಂದು ಅವಕಾಶ ಕೊಟ್ಟಂತ ಗೌರಚಂದ್ರ ಗೋಪಿನಾಥ್ ಪ್ರಭುಗಳಿಗೆ ಧನ್ಯವಾದಗಳು. ಯಾರಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಅಥವಾ ಏನಾದ್ರು ಸೇರಿಸ್ಬೋದು ಅನ್ಸುತ್ತಾ ಹೇಳ್ಬೋದು. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಎಕ್ಸಾಂಪಲ್ಸ್ ಎಲ್ಲ ತುಂಬಾ ಮನ ಮುಟ್ಟೋ ತರ ಹೇಳಿದ್ದೀರಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಶ್ನೆ? ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಕ್ಲಾಸ್, ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಪ್ರಣಾಮ ಮಾತಾಜಿ. ಧನ್ಯವಾದ ಮಾತಾಜಿ. ಯಾರಿಗಾದ್ರೂ ಪ್ರಶ್ನೆಗಳೇನಾರು ಇದ್ಯಾ? ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆಗಳಿದ್ಯಾ? ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಒಂದ್ಸಾರಿ ಕಾರ್ಯಕ್ಷೇತ್ರದಲ್ಲಿ ಹುಸಿ ಕೋಪ ಪ್ರದರ್ಶನ ಮಾಡ್ಬೇಕಾಗುತ್ತೆ ಮಾತಾಜಿ, ಆವಾಗ ಏನ್ ಮಾಡೋದು ಮಾತಾಜಿ? ಮಾತಾಜಿ, ಆ ಹುಸಿ ಕೋಪವನ್ನ ನಾವು ಭಕ್ತಿ ಸೇವೆಗೆ ಅನುಕೂಲವಾಗುತ್ತೆ ಅನ್ನೋದಾದ್ರೆ ಮಾಡ್ಬೋದು. ಐಹಿಕವಾದ ಯಾವ್ದೋ ಲಾಭಕ್ಕೆ ನಮ್ ಕೋಪಗಳನ್ನ ತೋರ್ಸೋದ್ರಲ್ಲಿ ನಾವು ನಿಜವಾದ ಭಕ್ತರಾಗಕ್ಕೆ ಸಾಧ್ಯ ಇಲ್ಲ. ಹುಸಿ ಕೋಪ ಅನ್ನೋದ್ರಲ್ಲೇ ನಿಮ್ಮ ಇದೆ. ಹುಸಿ ಕೋಪ ಅಂದ್ರೆ ಸುಳ್ಳಾಗಿ ಕೋಪ ತೋರ್ಸೋದು. ಯಾರೋ ಈಗ ಒಂದ್ ಮಗು ತಪ್ಪು ಮಾಡ್ತಿದೆ ಅಂತ ಹೇಳಿದ್ರೆ ಆ ಮಗು ಮೇಲೆ ಏನ್ ಸದಾ ನಮಗ್ ಕೋಪ ಇರುತ್ತಾ? ಆ ಮಗು ಒಳ್ಳೆ ದಾರಿಗೆ ನಡೀಲಿ, ಆ ತಪ್ಪನ್ನ ಮಾಡದೇ ಇರ್ಲಿ ಅಂತ ನಾವು ಆ ಕೋಪವನ್ನ ತೋರ್ಸೋದು. ಆ ರೀತಿ ಹುಸಿ ಕೋಪವನ್ನ ಕೆಲವು ಟೈಮ್ ಭಕ್ತಿ ಸೇವೆಗೆ ಅನುಕೂಲವಾಗಿರ್ಲಿ ಅನ್ನೋವಾಗ ತೋರಿಸ್ಬೋದು.
ಈಗ ಯಾರೇ ಒಂದು ಹಿರಿಯ ಭಕ್ತರು ಒಬ್ಬ ಕಿರಿಯ ಭಕ್ತರು ಜಪ ಮಾಡೋದ್ ತಪ್ಪಾಗ್ಲಿ ಅಥವಾ ಸೇವೆ ಮಾಡುವಾಗ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಅವರು ಅಲ್ಲಿ ಕೋಪವನ್ನ ಪ್ರದರ್ಶನ ಮಾಡ್ಲೇಬೇಕಾಗುತ್ತೆ. ಸುಮ್ನೆ ಕೂಲಾಗಿ ಹೇಳ್ತಾ ಇದ್ರೆ ಅವ್ರು ಕೇಳಿಸ್ಕೊಳಲ್ಲ, ಅವಾಗ ಸ್ವಲ್ಪ ಜೋರಾಗಿ ಗದರಿಸಿ ಹೇಳ್ಬೇಕಾಗುತ್ತೆ. ಸೊ ಅದು ಆಧ್ಯಾತ್ಮಿಕ ಅಭಿವೃದ್ಧಿ, ನಮ್ಮ ಆಧ್ಯಾತ್ಮಿಕ ಅಭಿವೃದ್ಧಿಗಾಗಿ ಆ ಹಿರಿಯರು ತೋರಿಸಿದಂತ ಕೋಪ ಕೂಡ ನಮ್ಗೆ ವರವಾಗಿ ಪರಿಣಮಿಸುತ್ತೆ. ಆದ್ರಿಂದ ಮಾಡ್ಬೋದು, ಅಂದ್ರೆ ಪರಿಸ್ಥಿತಿಯ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ನನ್ಗೂ ಸ್ವಲ್ಪ ನಿಗ್ರಹ ಕಷ್ಟ ಮಾತಾಜಿ, ಕೋಪ ಅಂತ. ಮತ್ತೆ ತುಂಬಾ ಸಣ್ಣ ಸಣ್ಣದಕ್ಕೆಲ್ಲ ಕೋಪ ಮಾಡ್ಕೊಂಡಷ್ಟು ನಮ್ಮ ಮನಸ್ಸೇನೆ ಹಾಳಾಗ್ಬಿಡುತ್ತೆ. ಆದ್ರಿಂದ ಹತೋಟಿಯಲ್ಲಿ ಇಟ್ಕೊಳ್ಳೋದು ಒಳ್ಳೇದು. ಆ ಕೋಪ ಯಾವ್ದಕ್ ಮಾಡ್ಕೊಳ್ತೀವಿ ಅಂದ್ರೆ ಆ ಕೋಪ ಮಾಡೋದ್ರಲ್ಲಿ ಒಂದು ಅರ್ಥ ಇರ್ಬೇಕು, ನಮ್ಗೆ ಆಧ್ಯಾತ್ಮಿಕ ಅಭಿವೃದ್ಧಿಗೆ ಅನುಕೂಲ ಹಾಗೆ ಇರ್ಬೇಕು, ಆವಾಗ ಅದು ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಹರೇ ಚೆನ್ನಾಗಿತ್ತು. ಕೃಷ್ಣ. ಮಾತಾಜಿ ಥ್ಯಾಂಕ್ ಯು ಮಾತಾಜಿ. ಕ್ಲಾಸ್ ಎಂಡ್ ಮಾಡ್ಬೋದಾ? ಯಾರಿಗೂ ಡೌಟ್ಸ್ ಇಲ್ಲ ಅಂದ್ರೆ ಕ್ಲಾಸ್ ಎಂಡ್ ಮಾಡ್ತೀನಿ ಮಾತಾಜಿ. ಹಾ ಮಾತಾಜಿ. ಗೋಪಿ ಪ್ರಭುಗೆ ತುಂಬಾ ಥ್ಯಾಂಕ್ಸ್ ಮಾತಾಜಿ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸೇವೆಗೆ. ಥ್ಯಾಂಕ್ ಯು. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಗುರುದೇವರ ಕೃಪೆ ಮಾತಾಜಿ. ನಿಮ್ಮಂತ ಹಿರಿಯರಿಂದ ಕ್ಲಾಸ್ ಕೇಳ್ತಾ ಇರೋದು ನಮ್ಗೂ ಅದೃಷ್ಟ ಮಾತಾಜಿ. ಥ್ಯಾಂಕ್ ಯು. ಎಲ್ಲರೂ ಒಂದ್ಸಲ ಮಹಾರಾಜರ ಮಾತಾಜಿಗೋಸ್ಕರ ಕೃಪೆ. ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಂಡ್ ಮಾಡ್ತಾ ಇದೀನಿ ಮಾತಾಜಿ, ಕ್ಲಾಸ್ ಎಂಡ್ ಮಾಡ್ತಾ ಓಕೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ.